ಜಯಾಂಬಿಕೆ ಜಗನ್ಮಾತರ್ಜಯ ಸರ್ವ ಜಗನ್ನೇ ಜಯ ನವಾಧಿಕೈಶ್ವರ್ಯೇ ಜಯಾನುಪಮ ವಿಗ್ರಹೇ ಧಾರವಾಡ ದಂಡಯ್ಯ ಅಯ್ಯ ಹೈದರಾಬಾದ್ ಮಂತ್ರಿ ಅಣ್ಣಯ್ಯ ನಮ್ಮಣ್ಣ ಮಂತ್ರಿ ಆಗಿದ್ದಕ್ಕೆ ಇವತ್ತಿಗೆ ಸಾರ್ಥಕವಾಯ್ತು. ಎಷ್ಟು ದೊಡ್ಡ ಬಂಗ್ಲೆ, ಇದ್ರ ಸುತ್ತಮುತ್ತ ಇರ್ತಕ್ಕಂತ 120 ಎಕರೆ ಜಮೀನ ನನ್ನ ಹೆಸರಿಗೆ ಬರೆದು ಬಿಟ್ಟಿದ್ದಾನೆ. ಇನ್ನು ಮೇಲೆ ಈ ಲಲನಾಮಣಿಯರ ಜೊತೆ ನಾನು ಸಾಯುವ ತನಕ ಸುಖದ ಸುಪ್ಪತ್ತಿಗೆ ಮೇಲೆ ಈಜಾಡ್ತಿರ್ಬಹುದು. ತಮ್ಮನಿಗೆ ಮಾಡ್ದ ಇನ್ಯಾರಿಗೆ ಮಾಡ್ತಾರೆ ಸಾಹೇಬ್ರ? ಎಲೆಕ್ಷನ್ ಟೈಮ್ ನಲ್ಲಿ ನಿಮ್ಮ ಅಣ್ಣನ ಗೆಲ್ಲಿಸ್ಬೇಕಾದ್ರೆ ಎಂತಿಂತ ಅನ್ಯಾಯ ಅಕ್ರಮ ಮಾಡಿದ್ದೀರಿ ಅಂಟಯ್ಯ. ಅಯ್ಯ ನಮ್ಮಣ್ಣ ರಾಜಕೀಯದಲ್ಲಿದ್ದಾರೆ. ಸರ್ಕಾರಿ ನೌಕರ, ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ತಮ್ಮ ಹೆಸರಿನಲ್ಲಿ ಏನನ್ನು ಮಾಡ್ಕೊಳ್ಳುವುದಿಲ್ಲ. ಮರ್ಡರ್ ಮಾಡ್ಲಿ, ಆಸ್ತಿ ಮಾಡ್ಲಿ, ಇನ್ನೊಬ್ಬರ ಹೆಸರಿನಲ್ಲೇ. ಈಗಿನ ಕಾಲದಲ್ಲಿ ಮಂತ್ರಿಗಳು ತಮ್ಮನಾಗಿರ್ಬೇಕು, ಇಲ್ಲ ಅಳಿಯನಾಗಿರ್ಬೇಕು. ಯಾಕೋ ರಾಯಚೂರು ರಾಗಪ್ಪ ಏದುದ್ರು ಬಿಟ್ಕೊಂಡು ಓಡ್ ಬರ್ತಾ ಇದೀಯಾ? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಹಾಸನ ಹಾಲಪ್ಪನ ಹಿಡಿದ್ಬಿಟ್ರು ಸರ್. ನೀನೇನ್ ಮಾಡ್ತಿದ್ದೆ? ನಾನು ಹಾಲಪ್ಪನ ಬಾಯಿ ಮುಚ್ಚಿಸ್ಬಿಟ್ಟೆ. ಇನ್ಸ್ಪೆಕ್ಟ್ರು ನಾನ್ ಚಾಕು ಎತ್ತಿ ನೋಡ್ಬಿಟ್ರು ಸರ್. ನೋಡ್ಬಿಟ್ನಾ? ಬಿಟ್ನಾ? ಹೌದು ಸರ್. ಧಾರವಾಡ ದಂಟಯ್ಯ ಅಯ್ಯ ಇವನ್ಗೂ ಕೋಳಿ ಮಸಾಲೆ ಆರ್ದು ಬಿಡಯ್ಯ. ನನ್
ಯಾರ ಭವಿಷ್ಯ ಕಳ್ಳ ಕಾಕರಿಂದ ಕಿರುಕುಳ. ಅವ್ರು ಕಿರುಕುಳ ಕೊಟ್ಟಲ್ಲ ಸರ್ ನಮಗೆ ಯೋಗ. ಆರೋಗ್ಯ ಹಾಗೆತ್ತೀತು. ಅದಕ್ಕೆ ತಾನೇ 1 ತಿಂಗಳು ನರ್ಸಿಂಗ್ ಹೋಮ್ ಅಲ್ಲಿ ಬಂದಿದ್ದು. ಮನೆಯಲ್ಲಿ ನೆಮ್ಮದಿ ಇಲ್ಲ. ಯಾವಾಗ ನೆಮ್ಮದಿ ಇತ್ತು ಸರ್ ನಿಮ್ಗೆ? ಇರುತ್ತಪ್ಪ. ಮೊನ್ನೆ ಶಾಸ್ತ್ರ ಕೇಳಿದೆ. ಇನ್ನು 5 ವರ್ಷ ಅಂತ ಈ ತಾಪತ್ರ ಇರೋದು. ಆಮೇಲೆ ಸರೋಗುತ್ತಂತ. ಸರೋಗಲ್ಲ, ಅದೇ ಅಭ್ಯಾಸ ಆಗುತ್ತೆ. ತಾಪತ್ರ ಅಂತ ಗೊತ್ತಾಗಲ್ಲ, ಹೋಗುಂದ ಬಂದ್ಬಿಟ್ಟೆ. ಯಾಕೋ ನಮ್ ಭವಿಷ್ಯನೇ ಸರಿಯಾಗಿಲ್ಲಯ್ಯ. ಹೋಗ್ಲಿ ಬಿಡಿ, ಇನ್ನೊಂದು ನಿಮಿಷ ತಡವಾಗಿ ಹುಟ್ಟಿದ್ರೆ ನನ್ನ ಪೊಸಿಷನ್ ಚೇಂಜ್ ಆಗೋದಯ್ಯ. ಇನ್ಸ್ಪೆಕ್ಟರ್ ಆಗೋಗ್ಬಿಡ್ತದ ಸರ್? ಯಾವ್ದಯ್ಯ ಜುಜುಬಿ ಇನ್ಸ್ಪೆಕ್ಟರ್ ಪೋಸ್ಟ್? ಈ ಡಿಪಾರ್ಟ್ಮೆಂಟ್ ಹೆಡ್ ಆಗ್ತಿದ್ದಯ್ಯ. ಬಿಸಿ ಅವರೆಕಾಳು ಉಪ್ಪಿಟ್ಟು ನಿಮ್ಗೆ ಇಷ್ಟವಾದ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ, ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಜೈಂಟ್ ಫೋನ್ ಬಂದಿಟ್ನಲ್ಲ, ಇವ್ನಿಗೆ ಏನಂತ ಮಹಾ ಕಡ್ದು ಕಟ್ಟಾಕೋ ಅಂತ ಕೆಲಸ. ಎಲ್ದೇ ಹೋದ ನಮ್ಮಣ್ಣ? SP ಸಾಹೇಬ್ರು ನೋಡ್ಕೊಂಬರಕ್ ಹೋಗಿದ್ದಾರೆ. ಕೂತ್ಕೊಳ್ಳಿ. ಬತಾದೆ ಕೊಬ್ಬರಿ ಮಿಠಾಯಿ ವಾಸನೆ ಗಮ್ ಅಂತ ಬತಾದೆ. ಯಾಲಕ್ಕಿ ಪಚ್ಕರ್ಪೂರ. ಸಾಹೇಬ್ರು ಬರೋರ್ಗು ಸುಮ್ಮನೆ ವಾಸನೆ ಕೊಡ್ಕೊಂಡಿರ್ಬೇಕಲ್ಲಪ್ಪ. ತಗೋಬೇಕಾಗಿಲ್ಲ, ಮುಂದೆ ತಗೊಂಡು ಬಂದಿದ್ದೀನಿ. ತಗೊಳ್ಳಿ. ಥ್ಯಾಂಕ್ ಯು. ನೋಡಮ್ಮ ಸುಧಾ, ನಮ್ ಸಾಹೇಬ್ರು ಕ್ರಾಂತಿ ಕುಮಾರ್ ನಿನ್ನಂತವಳ ತಂಗಿ ಕೊಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಮ್ಮ. ನನಗ್ ಸಿಹಿ ಕೊಟ್ಟಿದೀಯಾ, ನಿನ್ ಬಾಳೆಲ್ಲ ಸಿಹಿ ಆಗಿರ್ಲಿ ಏನೋ, ಸರಿನಾ? ಇದೆಲ್ಲರಿಗೂ ಕೊಡ್ತೀರಿ? ಸುಧಾ, ನೀನ್ ಯಾಕ ಮೇಲಿಗೆ ಬಂದೆ? ನಿಮ್ಗೆ ತಿಂಡಿ ತಂದಿದ್ದೀನಿ. ನಾನೇ ಮನೆಗೆ ಬರ್ತಿದ್ನಲ್ಲ. ಆಹಾ, ಬರ್ತಿದ್ದೆ. ನೀನ್ ಬರೋದ್ರೊಳಗೆ ಉಪ್ಪಿಟ್ಟು ಆರೋಗ್ಯ ಹರಿಸೋಗ್ತಿತ್ತು. ಅಣ್ಣನಿಗೆ ತಂಗಿ ತಿಂಡಿ ತರೋದ್ರಲ್ಲಿ ತಪ್ಪು ಅಂತ ನೀನ್ ಕಾರು ಮೇಲಿದ್ರೆ ನನ್ಗೆ ಆಮೇಲೆ ಶಿಕ್ಷೆ ಕೊಡುವಂತೆ ಮೊದಲು ತಿಂಡಿ ತಿನ್ನು. ಸರಿ, ನಾ ತಿಂಡಿ ತಿಂತೀನಿ. ನಿನ್ ಕಾಲೇಜ್ ಲೇಟ್ ಆಗತ್ತೀನಿ, ಹೋಗು. ನೀನ್ ಈಗಲೇ ತಿನ್ಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಮೇಲೆ ನಂಬಿಕೆ ಅಲ್ವಾ? ಸರಿ ಅಣ್ಣ, ನಾನು ಬರ್ತೀನಿ. ಬಾಯ್. ಅಯ್ಯೋ, ಎಷ್ಟೊಂದು ಕಳ್ಸ್ಯಾಳಪ್ಪ ಇವಳು. ಬತಾದೆ ಅವರೆಕಾಳು ಉಪ್ಪಿಟ್ಟು ವಾಸನೆ ಗಮ್ ಅಂತ ಬತಾದೆ. ಬೇಕಾದಷ್ಟು ಕಳ್ಸ್ಯಾಳೆ, ನಿನಗೂ ಕೊಡ್ತೀನಿ, ಜೊತೆಗೆ ನಿನ್ನ ಹೆಂಡತಿಗೆ ತಗೊಂಡೋಗಿ. ಸುಮ್ಮನೆ ಜಯಂತ್, ಉಪ್ಪಿಟ್ಟು ತಿಂತೀನಮ್ಮ? ಬೇಡಮ್ಮ, ನೀನೇ ತಿನ್ನು. ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದಲ್ಲ, ಅದ್ರ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಪ್ರಕಾರ ಅವನು ನಾಯಿ ಕಚ್ಚಿ ಸತ್ತಿದ್ದಾನೆ. ಸತ್ತಿಲ್ಲ, ಸಾಯಿಸಿದ್ದಾರೆ. ಹಾಗಾದ್ರೆ ಮರ್ಡರ್ ಕೇಸ? ಸಂದೇಹನೇ ಇಲ್ಲ. ನಾಯಿ ಕಚ್ಚಿದವನ ರಕ್ತದಲ್ಲಿ ಕೋಳಿ ರಕ್ತ ಹ್ಯಾಕ್ ಸೇರ್ತು ಅಂತ ಪತ್ತೆ ಮಾಡಿದ್ರೆ ಕೊಲೆಗಾರ ತಾನಾಗಿ ಸಿಕ್ಕಾಕೋತಾನೆ. ಅಯ್ಯಯ್ಯೋ ಹೋಯ್ತಲ್ಲ, ನಂದು 25,000 ಹೋಯ್ತಲ್ಲ. ಇದೇನು ಪಲಾವ್ ಹೋಟ್ಲಾ ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಪಲ ಹೋಟ್ಲು ಅಂತ ಅವಮಾನ ಮಾಡ್ತಾ ಇದೀಯಾ? ಯಾವ ಸೆಕ್ಷನ್ ಕ್ರಿಯೇಟ್ ಮಾಡಿ ನೀನು ಒಳಗೆ ತಳ್ಬಿಡ್ತೀನಿ ನೋಡು. ಕ್ಷಮಿಸಬೇಕು. ಏನಯ್ಯ, KGF ಚಿನ್ನ ಎಲ್ಲ ನಿನ್ ಕೈನಲ್ಲೇ ಇಟ್ಕೊಂಡಿದೀಯಾ? ಇಲ್ಲ ಸ್ವಾಮಿ, ಇದೆಲ್ಲ ನಂದಲ್ಲ, ಹೊಟ್ಟೆ ಹಾಕಿರೋರ್ದು. ಮನೇಲಿದ್ರೆ ದರೋಡೆ ಹೋಗುತ್ತಲ್ಲ ಅಂತ ಉಂಗುರದೊಳಗೆ ಬ್ಯಾಳ ಹಾಕೊಂಡಿದ್ದೀನಿ. ಬರೀ 8 ಇರೋದು. 8 ಸರಿ, 25 ಗಂಟೆ ಹೆಂಗೋಯ್ತು? ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಸ್ವಾಮಿ. ನಿಮ್ಮ ಹತ್ರ ಹೇಳಿದ್ರೆ ಏನು ಪ್ರಯೋಜನ? ಎಲ್ಲಿ ಇನ್ಸ್ಪೆಕ್ಟ್ರು? ಏ ಬಿಕನಾಸಿ, ನೀ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರು ಅವ್ರು ನಮ್ಮನ್ ಕರೆಸಿ ನಮ್ಮ ಹತ್ರನೇ ಹೇಳೋದು. ನನ್ನ ಹೆಸರು BK ನರಸಿಂಗರಾವ್ ಅಂತ. ಜನ ನನ್ನ ಬಿಸ್ನೆಸ್ ನೋಡಿ ಬಿಕ್ನಾಸಿ ಅಂತ ಅಡ್ರೆಸ್ ಇಟ್ಟಿದ್ದಾರೆ. ಯಾಕೆಂದ್ರೆ ನಾನು ಎಂಜಲ್ ಕೈನಲ್ಲೂ ಕಾಗೆ ಓಡಿಸಲ್ಲ ನೋಡಿ, ಅದಕ್ಕೆಪ್ಪ. ಆದ್ರೂ ನಂದು 25,000 ಹೋಯ್ತಲ್ಲ ಸರ್, 25,000 ಹೋಯ್ತಲ್ಲ. ಅದೇನ್ ಸರಿಯಾಗಲ್ರಿ ಸರ್, ಬಡ್ಡಿ ಚಕ್ರ ಬಡ್ಡಿ ತರ ಬೆಳೆಸ್ಕೊಂಡ್ ಬಂದೆ ನನ್ನ ಮಗಳನ್ನ. ಇವತ್ ಬೆಳಿಗ್ಗೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 25,000 ರಾಂತನ್ ಕೇಳ್ತಾ ಇದ್ದಾರೆ ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸರ್, ಇದು ನನ್ನ ಮಗಳ ಫೋಟೋ ಸರ್. ತಕೊಳ್ಳಿ ಸರ್ 25,000. ದುಡ್ಡನ್ನ ಎಲ್ಲಿಗೆ ತಂದ್ಕೊಡ್ಬೇಕು ಅಂತ ಹೇಳಿದ್ದಾರೆ? ಅದು ಭೈರಪ್ಪನಹಳ್ಳಿ ಹತ್ರ ಇರೋ ಕಲ್ಗುಡ್ಡದ ಹತ್ರ ಸರ್.
ದರೋಡಕ್ಕೋರಿರೋದು ಜನಗಳ ಮಧ್ಯೆ ರಾಜಕೀಯದಲ್ಲಿ ಸರ್. ಇಲ್ಲೆಲ್ಲ ಏನಿದೆ ಸರ್? ಇಲ್ಲೇ ಸಿಗುತ್ತೆ ಅವ್ರಿಗೆ ಬರೀ ಕಲ್ಲು. ಸರ್, ಮನುಷ್ಯರ ಕಡೆ ಕಾಯಿಗಳಿರುತ್ತೆ ಅಂತಾರೆ, ಇಲ್ಲಿ ಒಂದು ಕಾಗೇನೂ ಇಲ್ಲ ಸರ್. ನಡಿ ಸರ್, ಮನೆಗೆ ಹೋಗೋಣ. ಯಾಕೆ ಸರ್ ಸುಮ್ಮನೆ ಗುಂಡಾಡ್ತೀರಾ? ಬುಲೆಟ್ ವೇಸ್ಟು. ಗುಂಡಾರ್ಸಿದ್ ನಾನಲ್ಲ, ಆ ಕಳ್ಳ ಇರ್ಬೇಕು. ಅಯ್ಯೋ, ಬೆಟ್ಟ ಉರುಳ್ತಾವೆ. ಓ, ಅದು ಬೆಟ್ಟ ಅಲ್ಲ, ಬಂಡೆ. ಅಯ್ಯೋ, ಹಣ ತಂದಿದ್ದೀರಾ? ಏನ್ ಸರ್ ಇದು? ಇಲ್ಲಿರೋ ಬಂಡೆ ಕಲ್ಲುಗಳೆಲ್ಲ ಕಾಸ್ಟ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇವೆ. ಇವೆಲ್ಲ ಬಂಡೆಗಳಲ್ಲ ಸರ್, ಬೂತ್ಗಳು. ಹಣ ತಂದಿದ್ದೀರಾ? ಸರ್, ಕೇಳಿದ್ರ ಸರ್? ಏನ್ ಪಿಶಾಚಿ ವಾಯ್ಸ್ ಸರ್ ಇದು? ಯಾರು ನೀನು? ಚಂಬಲ್ ರಾಣಿ. ಯಾಕಮ್ಮ ಕರ್ನಾಟಕಕ್ಕೆ ಬಂದಿದೆಯಾ? ಮಧ್ಯ ಪ್ರದೇಶದಲ್ಲಿರೋ ದುಡ್ಡೆಲ್ಲ ಮುಗಿದೋಯ್ತಾ? ಏಕೆಡಿ, ನೀನು ಅವಳ ಹತ್ರ ಮಾತಾಡ್ತಾ ಇಲ್ಲ. ನೋಡಮ್ಮ, ಸಿಂಪಲ್ ರಾಣಿ ಅಲ್ಲ, ಚಂಬಲ್ ರಾಣಿ. ನೀನ್ ಕೇಳಿದ 25,000 ತಂದಿದ್ದೀನಿ, ಎಲ್ಲ ಒರಿಜಿನಲ್ಲು, ಸರ್ಕಾರದ್ದು, ಫೋಟೋ ಅಲ್ಲ. ಆ ಬಿಗ್ನಾಸಿ ಮಗಳನ್ನ ನೀ ಕಡೆ ತಳ್ಳು, ನಾನು ಈ ದುಡ್ಡು ಆ ಕಡೆ ಕಳಿಸ್ತೀನಿ. ನೀನು ನರಸಿಂಗರ ಮಗಳು ತಾನೆ? ಅಲ್ಲ, ಚಂಬಲ್ ರಾಣಿ. ಓ, ನಿಮ್ಮ ಅಪ್ಪನ ಜೊತೆ ಆಟ ಆಡಿ ತಮಾಷೆ ನೋಡೋ ಆಸೆ ನಿಂಗೆ ಇರ್ಬೋದು, ಆದ್ರೆ ನನ್ನ ಜೊತೆ ಆಟ ಆಡಿದ್ರೆ ತಮಾಷೆ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ನಡಿ. 75. ಎಸ್ ಸರ್. ನೋಡು, ನಾನು ನೀವು ಕರ್ಕೊಂಡು ಸ್ಟೇಷನ್ ಹೋಗ್ತೀನಿ, ನೀನ್ ಬಂದ್ಬಿಡು. ಆಯ್ತು. ಏನಾಗ್ತಿದೆ ಶಾಂತಿ? ನೀರು ನೀರು. ತಾಯಿ ಹಾಸ್ಪಿಟಲ್ ನಲ್ಲಿದ್ದಾರೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕು. 25,000 ರೂಪಾಯಿ ಖರ್ಚಾಗುತ್ತೆ. ಪಾಪ ಅವಳು ಬಡವಳು, ಅಷ್ಟು ಹಣ ಖರ್ಚು ಮಾಡೋಕ್ಕಾಗಲ್ಲ. ನಮ್ಮಪ್ಪನ್ ಕೇಳಿದ್ರೆ ಕೊಡೋದಿಲ್ಲ. ಅದಕ್ಕೆ ಈ ನಾಟಕ ಆಡ್ದೆ. ನಿಜ ಹೇಳ್ತಾ ಇದೆಯೋ ಅಥವಾ ಇದು ಒಂದು ನಾಟಕನೋ? ಸತ್ಯವಾಗ್ಲೂ ಹೇಳ್ತಿದ್ದೀನಿ ಸರ್. ನೀವು ಬೇಕಾದ್ರೆ ಬನ್ನಿ. ಈಗಲೇ ಹೋಗಿ ಹಣ ನೂರು ಕೊಡ್ಲಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಇದು ಕೊಟ್ಟ ಮೇಲೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಸರ್. ನಾನೇನಮ್ಮ ಮಾಡ್ಲಿ? ಆಪರೇಷನ್ ಮಾಡಿದ್ಮೇಲೆ ಆ ಸ್ಪೆಷಲಿಸ್ಟ್ಗೆ ದುಡ್ಡು ಕೊಡ್ಲೇಬೇಕು. ನಿಮ್ ಫ್ರೆಂಡ್ ಬೆಳಿಗ್ಗೆ ಹಣ ತತ್ತೀನಿ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ. ದಯವಿಟ್ಟು ನಿಮ್ ತಾಯಿನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಬೇಡ ಡಾಕ್ಟರ್, ತಗೊಳ್ಳಿ ಹಣನ. ಇಮಿಡಿಯೇಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡಿ. ಶಾಂತಿ,
ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನ್ ಹಣ ತರ್ಲಿಲ್ಲ ಅಂದ್ರೆ ನಮ್ಮಮ್ಮ ಜೀವ ಸಹಿತ ಉಳಿತಾ ಇರ್ಲಿಲ್ಲ. ಹಾಯ್ ಮಿಸ್ಟರ್ ಪ್ರಸಾದ್, ಆ ಟಾಪ್ ಫ್ಲೋರ್ ಎಲಿವೇಶನ್ ಇಲ್ಲಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆಯಲ್ಲ? ನೀವ್ ಹೇಳ್ತಾ ಇರೋದು ಆ ಆರ್ಚ್ ಬಗ್ಗೆ ತಾನೆ? ಸ್ವಲ್ಪ ಹೈಟ್ ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ. ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಸರಿ ಹೋಗ್ಬಿಡುತ್ತಾ? ಓ ಶೋರ್, ಇವತ್ತು ಮಾಡಿಸ್ಬಿಡ್ತೀನಿ. ಕಮ್ ಆನ್, ಲೆಟ್ಸ್ ಹ್ಯಾವ್ ಎ ಲುಕ್. ನೀವು ಹೋಗಿ ಸರ್, ನನ್ ಸ್ವಲ್ಪ ಕೆಲಸ ಇದೆ. ಓಕೆ. ಸಾರಿ ಡಿಯರ್. ನಾಳೆಯಿಂದ ಕರೆಕ್ಟ್ ಟೈಮ್ ಬರ್ಬೇಕು. ಓಕೆ. ಸುಧಾ, ನಿಮ್ಮ ಅಣ್ಣನ್ ಕಂಡ್ರೆ ಯಾಕೋ ಭಯ. ನೀನೇ ಮಾತಾಡ್ಬಿಡು. ಮುದುಕಿ ಆಗಿರೋರ್ಗೂ ಕಾಯ್ಕೊಂಡಿರ್ಬೇಕಾ? ನನ್ನಿಂದಾಗಲ್ಲಪ್ಪ. ನಿಮ್ಮ ಅಣ್ಣನ ಹತ್ರ ಇವತ್ತೇ ಮಾತಾಡ್ಬಿಡ್ತೀನಿ. ರೆಡಿನಮ್ಮ? ನೋಡು ಸುಧಾ, ಇಷ್ಟು ದಿವಸ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸ್ದೆ. ನೀನು ಒಳ್ಳೆ ಗಂಡನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಆದ್ರೆ ನೀನು ಆ ಕಷ್ಟ ನನಗೆ ಕೊಡ್ಲಿಲ್ಲ. ನೋಡು ಸುಧಾ, ನೀನು ಯಾವಾಗಲೂ ನಗನಗ್ತಾ ಇರ್ಬೇಕು ಅನ್ನೋದೇ ಈ ಅಣ್ಣನ ಆಸೆನಮ್ಮ. ಖಂಡಿತ ಇರ್ತೀನಣ್ಣ. ನನ್ಗೇನಾದ್ರೂ ಆದ್ರೆ ನೀನಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸದಾ ಈ ಅಣ್ಣನ ತಂಗಿ ಅನ್ನೋದನ್ನ ನಿರೂಪಿಸ್ತೀನಣ್ಣ. ನನಗೆ ಆಶೀರ್ವಾದ ಮಾಡು. ಗಟ್ಟಿ ಮೇಳ, ಗಟ್ಟಿ ಮೇಳ. ಹಲೋ, ಇನ್ಸ್ಪೆಕ್ಟರ್ ಕಾಂತಿ ಕುಮಾರ್ಯ. ಸರ್, ನಾನು ಶಾಂತಿ ಮಾತಾಡ್ತಿರೋದು. ಯಾವ ಶಾಂತಿ? ಅದೇ ಸರ್, ಚಂಬಲ್ ರಾಣಿ. ಓಹೋ, ಏನ್ ರಾಣಿ ಅವರೇ, ಏನ್ ಸಮಾಚಾರ? ನಮ್ ತಂದೆನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಆ ಬಿಕ್ನಾಸಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರ? ಹೌದು ಸರ್. ಅವತ್ ನೀವು ಚಚ್ಚಿದ್ರಲ್ಲ, ಆ ರೌಡಿಗಳು ನನ್ ಮೇಲೆ ಛಲ ಇಟ್ಕೊಂಡು ನಮ್ಮ ಅಪ್ಪನ ಎತ್ಕೊಂಡು ಹೋಗಿದ್ದಾರೆ. 25,000 ರೂಪಾಯಿ ರ್ಯಾನ್ಸನ್ ಕೇಳ್ತಿದ್ದಾರೆ ಸರ್. ಓ, ಅಳ್ಬೇಡಿ. ಎಲ್ಲಿಗೆ ಹಣ ತಂದ್ಕೊಡು ಅಂತ ಹೇಳಿದ್ದಾರೆ? ಹಾ ಹಾ ಹಾ, ಸರಿ, ನಾನು ಈಗಲೇ ಹೋಗ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲೋದಾಯಿ ನನ್ನ ಮಗ? ಸಿಗ್ಲಿ ಆ 420. ಈ ಲಾಟಿ ಹೊಡೆದು ಬೋಟಿ ತೆಗೆದ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಯಾರು ನೀನು? ಯಾವ ಸ್ಟೇಷನ್? ಇತ್ತೀಚೆಗೆ ಈ ಯೂನಿಫಾರ್ಮ್ ನಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ನಾನು ಸಾರ್ ಪೆಟ್ಟಿಗೆ ಪಾಪಣ್ಣ, ನಿಮ್ಗೆ ಗೊತ್ತಿರ್ಲಿಲ್ವಾ? ನೀನೇನೇ ಹೇಳು, ಈ ವೇಸ್ಟ್ ಅಲ್ಲಿ ಯಾರು ನೋಡಿದ್ರು ನನಗೆ ಅನುಮಾನ ಬಂದೇ ಬಿಡುತ್ತೆ. ಒಂದೊಂದ್ಸಲ ಕನ್ನಡದಲ್ಲಿ ನನ್ನ ನೋಡ್ಕೊಂಡು ನನ್ಗೆಲ್ಲ ನನಗೆ ಅನುಮಾನ. ಸಿಕ್ಕಿದ 420? ಯಾಕೆ ಸರ್, ನಿಮ್ಗೆ ಅವನ ಅನುಭವ ಆಗೋಯ್ತಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಸಿಕ್ಕಿದ್ನೋ ಸರ್? ಅಲ್ಲಿ ನೋಡಿ ಸರ್.
420. ಏ 420 ನಿಂತ್ಕೊಳ್ಳೋ. ಯಾರು ಅವ್ನು ಹಿಡ್ಕೊಟ್ಟು ಪುಣ್ಯ ಕಟ್ಕೊಡ್ರಪ್ಪ. ಅಲ್ಲ, ನಾನ್ ನೋಡಿದ್ರೆ ಇಷ್ಟು ದೊಡ್ಡ ರೌಡಿ, ಆ ಕೇಳಿ ನನ್ನ ಮಗ ಇಷ್ಟ ಅವನೇ ನನ್ನ ಉಡಾ ಹಿಡ್ದಂಗೆ ಇರ್ಬಿಟ್ಟವನಲ್ಲಪ್ಪ. ಏ ಮಗನೇ, ಒಲಿಂಪಿಕ್ಸ್ ನಾನು ಇಷ್ಟು ನೋಡಿದ್ರೆ ಸ್ವರ್ಣ ಪದಕ ಗೆಲ್ತಿದ್ದಲ್ಲೋ. ಅಯ್ಯಪ್ಪ, ಏ ಅಲ್ವಾನ್, ನನ್ನ ನೋಡಿ ವಿಜಲ್ ಹಾಕಿರೋ. ಟಿ ಹೊಡ್ಯಾಕಿ ನಾನು ಸಿನಿಮಾ ಟಾಕಿಸೇನಯ್ಯ. ಟಿ ಇರೋದು ನಿನ್ನ ಹತ್ರ. ಅಯ್ಯೋ, ಎಲ್ಲಾರು ಜೋಬಿಂದ ಪೀಪಿ ತೆಗೆದು ಊದ್ರೆ ಈ ನನ್ನ ಮಗ ಎಲ್ಲೆಲ್ಲೋ ಊದ್ತಾನಲ್ಲಪ್ಪ. ಜೋಬಲ್ಲಿ ಪೀಪಿ ಆಯ್ತಾ ನೋಡು ಓಸಿ. ಇಲ್ಲ ಇಲ್ವಾ? ಅಲ್ಲಿಗೆ ಸರೋಯ್ತು ಬಿಡು, ಒಳಗೆ ಸಿಕ್ಕಾಕೊಂಡಿದೆ. ಅಕಸ್ಮಾತ್ ಹೊಟ್ಟೆ ಸಿಕ್ಕಾಕೊಂಡು ಹೊಟ್ಟೆನೇ ಬಗೀತಾರೆ, ಅಯ್ಯೋ. ಎದೆ ಒಳಗೆ ಸಿಕ್ಕಾಕೊಂಡು ಎದೆನೇ ಸೀಳು ಬಿಡ್ತಾರೆ. ಅಯ್ಯೋ. ಈಗ ಬಾರ್ ಜಾಗದಲ್ಲಿ ಸಿಕ್ಕಾಕೊಂತು ಎಲ್ಲ ಸಿಗಾಕಲ್ಲಿ ನೀನೇಕೆ ನನ್ನ ಎದುರಿಸ್ತಿದ್ಯಾ? ನಾನು ಎದುರಿಸ್ತಾ ಇದ್ದೀನಿ. ಈ ಡ್ರೆಸ್ ಹಾಕೊಂಡು ನೀನ್ ಎದುರಿಸ್ತಿದ್ಯಾ? ಹೋಗ್ಲಿ, ಎಲ್ಲಿದೆ ಅನ್ನೋದು ನೋಡು, ಹೇಳ್ತೀನಿ. ಅಲ್ಲಿವರು ಸುಂದರು. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅಯ್ಯೋ, ಇಲ್ಲೇ ಇಲ್ಲ. ಮೂರ್ಛೆ ಹೋಗ್ಬಿಟ್ನಾ? ಅಯ್ಯೋ ಪಾಪ, ಇವನು ಮೂರ್ಛೆ ಹೋಗಿದ್ ನೋಡಿದ್ರೆ ಎಲ್ಲೂ ಡೇಂಜರ್ ಜಾಗದಲ್ಲಿ ಸಿಕ್ಕಾಕೊಂಡಿದೆ. ಅವನು ಇದೇನಪ್ಪ, ಪೊಲೀಸ್ನವ್ರ ಮನೆ ಮುಂದೆನೆ ಪೊಲೀಸ್ ವಿಷಿಲ? ಅಯ್ಯೋ, ಇದೇನಿದು? ನಮ್ಮ ಯಜಮಾನ್ರಿಗೆ ಏನಾಯ್ತು? ಯಾಕೆ ಹೀಗೆ ಎತ್ಕೊಂಡ್ಬಂದಿದ್ದೀರಾ? ಕಂಡವ್ರಿಗೆ ಎಲ್ಲ ವಿಸಿಲ್ ಹೊಡೆದ್ರೆ ಆಗೋದೇ ಹೀಗೆ. ಇವನಲ್ಲಿ ಹೊತ್ಕೊಂಬರೋ ಹೊತ್ತಿಗೆ ಸಾಕಾಗೋಯ್ತು. ಅಯ್ಯೋ, ಅಯ್ಯ ಅಯ್ಯ, ಏನ್ರಿ ಏನಾಯ್ತ್ರಿ? ಅಯ್ಯೋ, ತಲೆನೇ ನಿಲ್ತಾ ಇಲ್ಲ. ಏನಾಯ್ತ್ರಿ ಇವ್ರಿಗೆ? ಅಯ್ಯೋ, ಇದೇನ್ ಶಬ್ದ? ವಿಸಲ್ ನುಂಗ್ಬಿಟ್ಟವನೆ. ಅಯ್ಯೋ, ಇದಕ್ಕೇನ್ ಮಾಡೋದು? ಆಪರೇಷನ್ ಮಾಡ್ಬೇಕು. ಹಂಗೆ ಬರಂಗಿಲ್ಲ ಅದು. ಓ ಅಂದ್ರೆ ಓ, ಕೂಯಕ್ಕೆ ನಾನೇ ಕೋಳಿನ ಕುರಿನ. ನನಗೆ ಆಪರೇಷನ್ ಅಂದ್ರೆ ತುಂಬಾ ಭಯ ಅಪ್ಪ. ಇವ್ರಿಗೆ ಆಪರೇಷನ್ ಅಂದ್ರೆ ತುಂಬಾ ಭಯ. ಇನ್ನೊಂದರೆ ಹೇಳಪ್ಪ. ಅದಿಲ್ದೆ ಏನು ಮಾಡಕ್ಕಾಗಲ್ವಾ? ಆಪರೇಷನ್ ಇಲ್ಲದೆ ಹಂಗೆ ತೆಗಿಬೇಕಾದ್ರೆ ನನಗೊಂದು ರಾಕ್ಷಸ ವೈದ್ಯ ಬರ್ತದೆ. ನೀವ್ ಮಾಡೋದ್ರೆ ಮಾಡ್ತೀನಿ. ನೀನೇ ಒಳ್ಳೆ ಬ್ರಹ್ಮರಾಕ್ಷಸ ಇದ್ದಂಗಿದ್ಯಾ. ನಿನಗೆ ವೈದ್ಯಕೀಯ ಬೇರೆ ಬರ್ತದ? ನನ್ನ ಕೈಲಿ ಕೈದಿಯ ಸಿಗಾಕೋಬೇಕಾದನು. ನಿನ್ನಿಂದ ವೈದ್ಯಕೀಯ ಮಾಡಿಸ್ಕೊಳೋ ಗತಿ ಬಂತಲ್ಲಪ್ಪ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅದೇನ್ ಮಾಡ್ಬೇಕು ಸ್ವಲ್ಪ ಬೇಗ ಮಾಡ್ಬಿಡಿ. ಮಾಡ್ಲಾ? ಒಂದ್ ಒನಕೆ ತಗಮ್ಮ ಹೇಳ್ತೀನಿ. ಒನಕೆಗೂ ವೈದ್ಯಕೀಯಕ್ಕೂ ಏನಯ್ಯ ಸಂಬಂಧ? ತಗೊಳ್ಳಿ. ಅವನ್ನ ಮಕ್ಕಳ ಮನಸ್ಸು. ರೀ, ಏನ್ರಿ ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಕಣ್ಮಚ್ಕೊಳ. ಯಾಕದೆ ಕನ್ನಡಕ. ಅಯ್ಯೋ, ಕಣ್ಣೇ ತೆಗಿದೆಯಲ್ಲೇ. ಕಣ್ಮಚ್ಕೋ. ಅಯ್ಯೋ, ಸಾಕು ನಿಲ್ಸಪ್ಪ. ಇದೇನು ಬಿದ್ದೋಯ್ತಲ್ಲಪ್ಪ. ಇನ್ನು ಹೊಡೆದ್ರೆ ಬೋಟಿ ಕಲೆಗೆ ಎಲ್ಲ ಈಚೆ ಬಿದ್ದೋಯ್ತದಪ್ಪ. ಅಣ್ಣ, ನೀವು ಮಾಡಿರೋ ಉಪಕಾರಕ್ಕೆ ನಾನೇನ್ ಕೊಟ್ಟರು ಸಾಲು. ನೀವು ನನ್ ಒಡ ಹುಟ್ಟಿದ ಅಣ್ಣ ಇದ್ದಾಗೆ. ಓಲೆ ಬಿಡವ, ಬದುಕ ಮುತ್ತ. ಈ ಮಹಿಷಾಸುರ ನಿಮ್ಮ ಅಣ್ಣ ಏನೇ? ಮುಸುರು ಬೀಳಿ ಅಂತವ್ರು ಬಣ್ಣನೇ ಬದಲಾಯಿಸ್ಬಿಡ್ತಾನೆ. ಯಾವಾಗಲೂ ಸುಮ್ಮನೆ ಬಳೆದು ಬಿಡ್ತಾನೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣ, ನಿಮ್ಗೆ ಕುಡಿಯೋ ಬಿಸಿಯಾಗಿ ಏನಾದ್ರೂ ತರ್ತೀನಿ. ನನಗ್ ಬಿಸಿ ಕೊಟ್ಟಿರೋ ಸಾಲ. ನಿನ್ನ ಹೆಂಡತಿ ನನ್ನ ತಿಳ್ಕೊಂಡವಳೆ. ಅವಳ ಮುಂದೆ ನನ್ನ ಮರ್ಯಾದೆ ತೆಗಿತೀಯಾ? ಇನ್ನು ಮೇಲೆ ಬಾಯನ್ನಲ್ಲಿ ಬಿಸಿಲು ಇಟ್ಕೊಂಡು ಹೋಗ್ತೀಯಾ? ಇಲ್ಲಪ್ಪ. ನನ್ ಕಂಡಾಗ ಹತ್ತಿಸ್ಕೊಂಬತ್ತೀಯಾ? ಇಲ್ಲಪ್ಪ. ನಾ ಹೇಳ್ದಂಗ್ ಕೇಳ್ತೀಯಾ? ಇಲ್ಲಪ್ಪ. ಅಯ್ಯೋ, ಹೇಳ್ತೀನಿ. ನಿಮ್ಗೆ ಕಣೆ ಕಷ್ಟ. ಅಯ್ಯೋ, ಕೈ ತಕ್ಕೊಂಡ್ಬಿಟ್ಟಿಯಲ್ಲ. ನನಗೆ ನಿಂತರ ಹೆಂಡತಿ ಸಿಗ್ತಾಳಂತ ಯಾವ ಗ್ಯಾರಂಟಿ? ನಾನೆಲ್ಲ ಪ್ರಾಕ್ಟೀಸ್ ಮಾಡ್ಕೊತೀನಿ ಬಿಡು. ಅಣ್ಣ ತಂಗಿರ ಅನುಬಂಧ ಅಂದ್ರೆ ಹೀಗಿರ್ಬೇಕು. ಅಣ್ಣನಿಗೆ ಸ್ವಲ್ಪನೂ ಆದ್ರೂ ಸಾಕು, ತಂಗಿ ಹೃದಯ ಹೆಣ್ಣು ಹೋಗುತ್ತೆ. ನಾನು ಶೇವ್ ಮಾಡ್ಕೋಬೇಕಾದ್ರೆ ಒಂದು 10 ಸಾರಿ ಗಾಯ ಮಾಡ್ಕೊಂಡಿರ್ಬೋದು. ಅಯ್ಯೋ ಪಾಪ ಅಂತ ಒಂದ್ಸತಿನಾದ್ರೂ ಅಂದ್ಯಾ? ಎಷ್ಟೇ ಆದ್ರೂ ತವ್ರ ಮನೆ ವಾತ್ಸಲ್ಯ. ಹೋಗಿ ಬರೋದಕ್ಕೆಲ್ಲ ತವ್ರ ಮನೆ ಬಲು ಸೊಗಸು, ಆರದಿರಲಿ ಅದರ ಬೆಳಕು. ಆಹಾ,
ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಬಾವ. ಸುಮ್ಮನೆ ರೀ, ನೀವಿಬ್ರು ಸೇರ್ಕೊಂಡು ನಾನು ರೇಗಿಸ್ಬೇಡಿ. ನೀವಿಬ್ರು ಹೊರಗಡೆ ಕೂತ್ಕೊಂಡಿರಿ, ನಾನು ಚಪಾತಿ ಮಾಡ್ಕೊಂಡು ಬರ್ತೀನಿ. ಸುಧಾ, ಚಪಾತಿಗಿಂತ ಹೆಚ್ಚಾಗಿ ನಿನ್ ಕೈನ ಒಂದು ಕಾಫಿ ಕೊಡ್ತು. ಓಕೆ ಅಣ್ಣ. ನಡಿ ಬಾವ. ಅವ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನಪ್ಪ ಅದು? ಆದಷ್ಟು ಬೇಗ ಯಾವ ಊರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ಕೊ. ಯಾಕೆ ನಾನು ಕಾಕಿ ಬಟ್ಟೆ ಹಾಕೊಂಡ್ರೆ ನಿನಗೂ ಭಯನಾ? ಅದಕ್ಕಲ್ಲಣ್ಣ, ಮೋಟರ್ ಬೈಕ್ ನ ಓಡಿಸ್ತಾರಲ್ಲ, ಅಪ್ಪೆ ಸಪ್ಪೆ ನಿನ್ ಕೈ ಸಿಕ್ಬಿಟ್ರೆ ಅವಮಾನ ಆಗುತ್ತಲ್ಲ ಅಂತ. ಸದ್ಯ ಸುಧಾ, ನೀನ್ ಬಂದ್ಬಿಟ್ಟಿಯಲ್ಲ, ದಿನ ಚಪಾತಿ ತಿಂದು ನಾಳೆಗೆಲ್ಲ ಕೆಟ್ಟೋಗಿತ್ತು. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡು. ಡಬ್ದಲ್ಲಿ ರವೆ ಇದೆ, ಕ್ಯಾನಲ್ಲಿ ಎಣ್ಣೆ ಇದೆ. ನನ್ಗೆಲ್ಲ ಗೊತ್ತಿದೆ, ನಾನ್ ಮಾಡ್ಕೊಡ್ತೀನಿ. ದಾಸ್ ಸಾಹೇಬ್ರು ಬರ್ಬೇಕು. ಎಲ್ಲಿ ನಿಮ್ಮಣ್ಣ? ಏನ್ ನಮ್ಮಣ್ಣ ಕತ್ರಿ ಮಂತ್ರ ತಿಳ್ಕೊಂಬಿಟ್ಯಾ? ಹೇಳಿ ಟೈಮ್ ಸರಿಯಾ ಬರೋದಕ್ಕೆ? ಏನೋ ಒಂದ್ 4-5 ಗಂಟೆ ಹೆಚ್ಚು ಕಡಿಮೆ ಬರ್ತಾನೆ. ಇದೇನಿದು ಇಷ್ಟೊಂದು ಉಳ್ಕೊಂಡ್ಬಿಟ್ಟಿದೆ? ಅದ್ಯಾಕೆ ಕೇಳ್ತೀಯ ದಾಸ್? ಅವನ ಯಾವನ ಹೊಸ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಅಂತ ಬಂದಿದ್ದಾನೆ. ಅವನ ಕಾಟ ತಡೆಯಕ್ಕಾಗ್ತಿಲ್ಲ. ಅದಕ್ಕೆ ನಾನು ನಿನ್ ಬರೀ ಹೇಳಿದ್ದು, ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಇದನ್ನೆಲ್ಲ ಚಲಾವಣೆ ಮಾಡ್ಬೇಕು. ಅದಕ್ಕೇನು ಭಯ ಪಡಬೇಡ ತಮ್ಮ, ನಾನಿದ್ದೀನಲ್ಲ ನಿಮ್ಮಣ್ಣ. ಮಂತ್ರಿಗಳಿಗೆ ನಮಸ್ಕಾರ. ದಾಸ್, ನನ್ನ ತಮ್ಮ ಬಹಳ ಬುದ್ಧಿವಂತ. ಅವನ ಬುದ್ಧಿವಂತಿಕೆ ಜೊತೆ ನಿನ್ನ ಶಕ್ತಿ ಸೇರಿದ್ರೆ ಕ್ರಾಂತಿ ಅಂತ ಅವರು 1000 ಜನ ಬಂದ್ರು ನಮ್ಮನ್ನೇನು ಮಾಡಕ್ ಸಾಧ್ಯ ಇಲ್ಲ. ತಮ್ಮ, ರೆಸ್ಟ್ ಹೌಸ್ ಹೋಗಿ ಮಾತಾಡೋಣ. ಅಮ್ಮ, ದಾಸ್ ಕೈನಲ್ಲಿ 20 ಲಕ್ಷ ರೂಪಾಯಿ ಕೊಟ್ಬಿಡು. ಇದರ್ಧ ಅದರ್ಧ. ಕಾಳು ಸಾರಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಣ್ಣ. ಇದೆಲ್ಲ ರಾಜಕೀಯ ಕಣ, ನಿನಗೆ ಗೊತ್ತಾಗಲ್ಲ. ಇನ್ನೇನು ಎಲೆಕ್ಷನ್ ಬಂತಲ್ಲ, ಹೊಸದಾಗಿ MLA ಆಗೋರ್ನ ನಮ್ ಕಡೆ ಮಾಡ್ಕೋಬೇಕು ನೋಡು. ತಿಳಿದೇನೋ ತಿಳಿದು ಒಂದು ಮಾತು ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲೋದು ಒಂದು ಪಾರ್ಟಿ, ಗೆದ್ದ ಮೇಲೆ ಇನ್ನೊಂದು ಪಾರ್ಟಿಗೆ ನಿಮ್ಮನ್ನ ನೀವೇ ಮಾರ್ಕೊಂಡ್ಬಿಡ್ತೀರಲ್ಲ, ಯಾಕೆ? ಅದೇ ಕಣೋ ರಾಜಕೀಯ. ಎಲ್ಲಿವರೆಗೆ ಸಿದ್ಧಾಂತಿಗಳಿಗೆ, ಬುದ್ಧಿವಂತರಿಗೆ, ಇನ್ನವಂತರಿಗೆ ವೋಟ್ ಹಾಕೋದನ್ನ ಬಿಟ್ಟು ಕೇವಲ ವ್ಯಕ್ತಿಗಳಿಗೆ, ಅಂದ್ರೆ ನಮ್ಮಂಥವ್ರನ್ನ ನೋಡಿ ವೋಟ್ ಹಾಕ್ತಾರೋ ಅಲ್ಲಿವರೆಗೆ ನಮ್ಮ ದೇಶದ ರಾಜಕೀಯ ಹೀಗೆ ಕಣೋ. ಇದನ್ನೆಲ್ಲ ಕ್ರಾಂತಿಕುಮಾರ್ ಕಣ್ಣಿಗೆ ಕಾಣದೇ ಇರೋ ಹಾಗೆ ಹುಷಾರಾಗಿ ತಗೊಂಡೋಗ್ಬೇಕು. ಕ್ರಾಂತಿಕುಮಾರ್ ಯಾಕೆ ಅಷ್ಟೊಂದು ಹೇಳ್ಕೊಂಡು ಸಾಯ್ತೀರಾ? ಆಫ್ಟರ್ ಆಲ್ ಅವನ ಆರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್. ಅವನ ಆರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರೆ ಇದನ್ನೆಲ್ಲ ಕೊಟ್ಟು ಕೊಂಡ್ಕೊಂಡ್ಬಿಡ್ಬೋದಾಗಿತ್ತು. ಅವನು ಎಕ್ಸ್ಟ್ರಾರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್, ತುಂಬಾ ಸ್ಟ್ರಿಕ್ಟ್. ನಮ್ಮನ್ನು ಹಿಡಿಬೇಕು ಅಂತ ಹುಡ್ಬಿಟ್ಟಿದ್ದಾರೆ ಆ ಬಡ್ಡಿ ಮಗ. ಆ ಜವಾಬ್ದಾರಿ ನನಗೆ ಬಿಡು. ಸರಿ, ಥ್ಯಾಂಕ್ ಯು. Calling. Over. Kranti Kumar here. CAA4191 Green Van. Inspector Kranti Kumar. Hey. Hello.
ನೀನು ಕಳ್ಳೋಟ್ನ ವ್ಯಾನ್ ತಕೊಂಡು ಎಲ್ಲಿಂದ ಬರ್ತಿದ್ದೆ, ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ. ಇನ್ಸ್ಪೆಕ್ಟರ್, ನಿನ್ನ ಡ್ಯೂಟಿಲಿ ನೀನೆಷ್ಟು ನಿಷ್ಠಾವಂತನು, ನನ್ನ ಕಸಬ್ನಲ್ಲಿ ನಾನು ಅಷ್ಟೇ ನಿಷ್ಠಾವಂತ. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಜೊತೆಯವ್ರು ಯಾರು ಅಂತ ನಾನು ಯಾವತ್ತಿಗೂ ಬಾಯ್ಬಿಡಲ್ಲ. ಸರ್ ಸರ್ ಕಾಂತಿ. ಮತ್ತೆ ಕ್ರಾಂತಿ ಹೆಸರು ಒಂದು ವಾಂತಿ ಮಾಡಿಸ್ಬಿಡ್ತೇನೆ. ಅಲ್ಲ ಸರ್, ಕಾಂತಿ ಕುಮಾರ್ ತಂಗಿ ಗಂಡ ಬಂದಿದ್ದಾರೆ. ನಮಸ್ಕಾರ ಇಂಜಿನಿಯರ್ ಸಾಹೇಬ್ರು, ಬನ್ನಿ ಬನ್ನಿ, ಬರ್ಬೇಕು ಬರ್ಬೇಕು, ನಡೀರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್, ಕ್ರಾಂತಿಕುಮಾರ್ ವಿಷಯ ನಿಮಗೆ ಗೊತ್ತೇ ಇದೆ. ಅವನ ಹತ್ರ ಇನ್ಫ್ಲೂಯೆನ್ಸ್ ನಡೆಯಲ್ಲ ಸರ್. ಇನ್ಫ್ಲೂಯೆನ್ಸ್ ಬೇರೆ ಬೀದೆ ಇದ್ರೆ ರಿಲೇಶನ್ಶಿಪ್ ಯೂಸ್ ಮಾಡು, ಸೆಂಟಿಮೆಂಟ್ಸ್ ಯೂಸ್ ಮಾಡು. ಅವನು ಅವನ ತಂಗಿನ ಅಂದ್ರೆ ನಿನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಾರಂತೆ. ನೀನು ನಿನ್ನ ಹೆಂಡತಿಗೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡು. ಆಗ್ಬೇಡ ತಮ್ಮ. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಹೆವಿ ಟ್ರೀಟ್ಮೆಂಟ್ ಕೊಟ್ರೆ ಬಾಡಿ ಇಮ್ಯೂನ್ ಆಗ್ಬಿಡುತ್ತೆ. ಸೀರಿಯಸ್ ಆದಾಗ ನೋಡ್ಕೊಳ್ಳೋಣ. ಈಗ ದಾಸನ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಈ ಬೇಲ್ ಬಾಂಡ್ ರುಜು ಮಾಡು. ಇವತ್ತಿ ದಾಸ್ನ ಬೇಲ್ ಮೇಲೆ ಕರ್ಕೊಂಡು ಹೋಗೋದು ನ್ಯಾಯ ಅಂತ ನಿಮ್ ನ್ಯಾಯಶಾಸನ ಹೇಳ್ಬೋದು. ಆದ್ರೆ ಹೊಟ್ಟೆಗಿಲ್ದೆ ಬೀದಿಲ್ ಕೆಲಸ ಮಾಡ್ತಿದ್ದರ ಮೇಲೆ ವ್ಯಾನರ್ಸ್ ಕೊಂದ, ಸ್ಕೂಲ್ ಮಕ್ಕಳನ್ನ ಕಾಪಾಡಕ್ಕೋಸ್ಕರ ತನ್ನ ಪ್ರಾಣನೆ ಕೊಟ್ಟ, ತ್ಯಾಗಮಯನ ಬಲಿ ತಗೊಂಡ ಇಂಥ ಪಾಪಿನ ನಾಳೆ ಕೋರ್ಟ್ನ ನಿಲ್ಲಿಸಿ ನಿರಪರಾಧಿ ಅಂತ ರಕ್ಷಿಸ್ತೀರಾ, ಇಲ್ಲ ಅಪರಾಧಿ ಅಂತ ಶಿಕ್ಷಿಸ್ತೀರಾ? ನೀವೇ ನಿರ್ಧರಿಸಿ. ಆ ದಾಸ್ನ ರಿಲೀಸ್ ಮಾಡು. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ ಸ್ಟೇಷನ್ಗೆ ಬಂದು ಸೈನ್ ಮಾಡೋಗು. ನಮ್ ದಾಸ್ನ ದಿನ ಬಂದು ಪೊಲೀಸ್ ಸ್ಟೇಷನ್ ಸೈನ್ ಹಾಕ್ಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆಯಂತೆ. ಹಾಗೆ ನೀನು ದಿವಸ ನಮ್ಮ ಹತ್ರ ಬಂದು ಅಟೆಂಡೆನ್ಸ್ ಹಾಕ್ಬೇಕು. ಸರಿ ಸರ್. ಅಂದಾಗೆ ನೀನ್ ಕಟ್ಸಿದ್ಯಲ್ಲ ಸ್ಕೂಲ್ ಬಿಲ್ಡಿಂಗು, ಅದು ಬಿದ್ದು 106 ಜನ ಮಕ್ಕಳು ಸತ್ತು ಬಿಟ್ರಲ್ಲ, ಆ ಕೇಸ್ನ ನಾನು ಮುಚ್ಚಾಕ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಬರಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಎಷ್ಟು ದೂರ ತಾವು ಪಾದ ಬೆಳೆಸಬೇಕಾದ ಅವಶ್ಯಕತೆ ಏನಿತ್ತು? ನಿನಗೂ ಈ ದಾಸ್ಗೂ ಏನ್ ಸಂಬಂಧ? ಈ ದಾಸ್ನ ನೀವು ಅರೆಸ್ಟ್ ಮಾಡಿದ್ದೀರ ಅಂತ ನನಗೆ ಗೊತ್ತಾಯ್ತು. ಎಷ್ಟೇ ಆದ್ರೂ ಆತ ನನ್ನ ಭಕ್ತ. ಇಂಥ ಪಾಪಿಗಳಿಗೆಲ್ಲ ನೀವು ಸಹಾಯ ಮಾಡೋದ್ರಿಂದ ದೇಶದ ಪ್ರಜೆಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ತೊಂದರೆ ಕೊಡೋದು ನೋಡೇ ಪ್ರಜೆಗಳು ಓಟ್ ಹಾಕೋದು. ಪ್ರಜೆಗಳ ಮೇಲೆ ಯಾವನು ದಬ್ಬಾಳಿಕೆ ಮಾಡ್ತಾನೋ ಅವನೇ ನಿಜವಾದ ಪ್ರಭು. ಇದೇ ಪ್ರಜಾಪ್ರಭುತ್ವದ ಅರ್ಥ. ಅಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ರಾಜ್ಯ ಅಂತ. ಎಲ್ಲೇ ಇದೆ ಪ್ರಜೆಗಳ ರಾಜ್ಯ. ಹಿಂದಿನ ಕಾಲದಲ್ಲಿ ಸಾಮ್ರಾಟರು ವಂಶ ಪಾರಂಪರ್ಯವಾಗಿ ಡೆಲ್ಲಿನಲ್ಲಿ ಆಳ್ತಾ ಇದ್ರು, ಸಾಮಂತರು ಬೇರೆ ರಾಜ್ಯಗಳಲ್ಲಿ ಆಳ್ತಾ ಇದ್ರು. ಈಗಲೂ ಹಾಗೇನೆ. ಸಾಮ್ರಾಟರ ಜಾಗದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ, ಸಾಮಂತರ ಜಾಗದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲೇ ಇದೆ ಪ್ರಜಾರಾಜ್ಯ. ಮಿಸ್ಟರ್ ಪಾಪಿ, ನಿನ್ನ ಜಾತಕ ಎಲ್ಲ ನನಗೆ ಗೊತ್ತು. ಕಳ್ಬಟ್ಟಿ, ಜೂಜು, ಸ್ಮಗ್ಲಿಂಗು, ಕಳ್ನೋಟ್ ಚಲಾವಣೆ ಮಾಡ್ತಿರೋ ನೀನು ಅದಕ್ಕೆಲ್ಲ ಸಪೋರ್ಟ್ ಆಗ್ಲಿ ಅಂತ ಇಂಥ ಕ್ರಿಮಿನಲ್ಸ್ಗೆಲ್ಲ ಎನ್ಕರೇಜ್ ಮಾಡ್ತಿದ್ಯಾ. ಇದಕ್ಕೆ ಮಂತ್ರಿ ಆಗಿರೋ ನಿಮ್ಮ ಅಣ್ಣನ ಸಹಕಾರನೂ ಇದೆ ಅಂತ ನನಗೆ ಗೊತ್ತು. ಆ ರಾಜಕೀಯ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ ಗೊತ್ತಾ? ಸಮಯ ಬಂದಾಗ ಇಂಥ ಬಂಗ್ಲೆಯನ್ನು ಮಾರ್ಬೇಕಾಗತ್ತೆ. ಠೇವಣಿಗೆ ಹೋದ್ರೆ ಜನಗಳ ಹತ್ರ ಭಿಕ್ಷೆ ಬಿಡ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಬಂದಾಗ ಎಷ್ಟು ಸಾಧ್ಯವಷ್ಟು ದೋಚ್ಕೊಂಡ್ಬಿಡ್ಬೇಕು. ಈ ನಿಮ್ಮ ಆಟ ಜಾಸ್ತಿ ದಿನ ನಡೆಯೋದಿಲ್ಲ. ಅಪ್ಪ ಇನ್ಸ್ಪೆಕ್ಟರ್, ನೀನು ಸರ್ಕಾರಿ ನೌಕರ, ನಾವು ಸರ್ಕಾರ ನೆರೆಸೋರು. ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೀಯಾ? ಏನಾದ್ರೂ ಕೊಡ್ಲಾ? ನಾನು ಕೇಳಿದ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೇಳು. ನೀನ್ ನನಗೆ ಸಹಾಯ ಮಾಡೋದಾದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ. ಇಲ್ಲಿ ನಿನ್ಗೆ ಏನ್ ಬೇಕಾದ್ರೂ ಸಿಕ್ಕುತ್ತೆ. ನೀನು 32 ಹಲ್ಲು ಬೇಕು, ಕೊಡ್ತೀಯಾ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್. ನನ್ನಂತ ಒಬ್ಬ ಆಫೀಸರ್ ಇದ್ರೆ ನಿಮ್ಮಂತವ್ರ ಬಂಡವಾಳ ಎಲ್ಲ ಬಯಲಿಗೆ ಬರುತ್ತೆ. ಬಿ ಕೇರ್ಫುಲ್. ಕಾಕಿ ಬಟ್ಟೆಯವ್ರ ಮೇಲೆ ಅವಸರವಾಗಿ ಆಕ್ಷನ್ ತಗೋಬಾರ್ದು. ಸ್ವಲ್ಪ ಬಾಕಿ ಉಳಿಸ್ಕೋಬೇಕು. ನಾನೇನಾದ್ರೂ ರಾಂಗ್ ನಂಬರ್ ಮನೆಗೆ ನುಗ್ಬಿಟ್ನಾ? ಸರಿಯಾಗಿದೆಯಲ್ಲ. ಯಾರು ನೀನು? ನೀನು ಎಲ್ಲೋನು? ಅವ್ವ ನೂನೆ. ಆ ನೂನೆ ಏನಾಗ್ಬೇಕು ನಿನ್ಗೆ? ಇದುವರೆಗೂ ಏನೂ ಇಲ್ಲ, ಇನ್ಮೇಲೆ ಆಗ್ಬೇಕು ಅಷ್ಟೇ. ಸರಿ, ನಿನಗೂ ಅವನಿಗೂ ಏನ್ ಸಂಬಂಧ?
ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ಬರೀ ಬಂಧ ಅಷ್ಟೇ. ಅದಿರ್ಲಿ, ನಿನಗೂ ಅವನಿಗೂ ಏನ್ ಸಂಬಂಧ? ಬರೀ ಬಂಧ ಅಲ್ಲ, ಬಿಡಿಸಲಾರದ ಅನುಬಂಧ. ಆಹಾ, ಬಿಡಿಸಲಾರದ ಅನುಬಂಧ. ಏ ಕ್ರಾಂತಿ, ನನಗೆ ನನಗೆ ಮೋಸ ಮಾಡ್ತಿದ್ಯಾ? ಯಾ 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 ನಾನು ಹೀಗೆಂದೆ ಅಂತ ಅವ್ನು ಹೋಗಿ ಹೇಳೆ. ಹೌದೇ? ಲೇ 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 ಲೇ. ಏನಿದು ರಾರ ರೂರು ರೇಲೆ ಲೇಲೆ ಅಂತ ಅಕ್ಷರ ಕಲಿತಾ ಇದ್ದೀರಾ? ಯಾರು ಇವಳು? ಹೇಳಲೇಬೇಕಾ? ಅವಳು ನನ್ನ ತಂಗಿ ಸುಧಾ ಅಂತ. ಸುಧಾ, ನಾನು ಕ್ಷಮಿಸ್ಬಿಡು. ಅವಸರ ಪಟ್ಟು ನಾನೇನೇನೋ ಮಾತಾಡ್ಬಿಟ್ಟೆ. ನಿಂತ್ಕೊಳ್ಳಿ. ಅಣ್ಣ, ಯಾರಿವಳು? ಅದೇನಮ್ಮ, ಅದೇ ಯಾರು ಅಂದೆ? ಗೆ 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 ಓ, ಅತ್ತಿಗೆ. ಹಾ, ನೋಡಿ ಭಾವಿ ಅತ್ತಿಗೆಯವ್ರೆ, ನಮ್ಮ ಅಣ್ಣನ್ ಮದುವೆ ಮಾಡ್ಕೋಬೇಕು ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ ಏನು ಅಂತ ನಾನ್ ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡ್ಬೇಕು? ಪ್ರತಿದಿನ ಮಧ್ಯಾಹ್ನ ಸಾಯಂಕಾಲ ಪೊಲೀಸದ ಗತಿ ಏನಾಗ್ಬೇಕು ಅಂತ. ಏನಾಗುತ್ತೆ, ಏನಾಗಬೇಕು ಅದಾಗುತ್ತೆ. ಅದು ಯಾವ ಕಾರಣಕ್ಕೂ ನಿಲ್ಕೊಂಡು ಹಾಗೇ ನಮ್ ಕೆಲಸ ಆಗ್ತಿರ್ಬೇಕು ಅಂತಂದ್ರೆ, ನಮ್ಗೇನು ತೊಂದರೆ ಆಗಬಾರ್ದು ಅಂತ ಅಂದ್ರೆ, ಈ ನಮ್ ದಾಸ್ ಕೇಸು ಕೋರ್ಟ್ ನಲ್ಲಿ ಸುಳ್ಳು ಅಂತ ಸಾಬೀತಾಗ್ಬೇಕು. ದಾಸ್, ನಾಳೆ ನೀನು ಎಷ್ಟು ಗಂಟೆಗೆ ಸೈನ್ ಮಾಡ್ಬೇಕು? ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, 1 ಗಂಟೆಗೆ ಬೆಂಗಳೂರಿನಲ್ಲಿ ಸೈನ್ ಮಾಡಿ, 3 ಗಂಟೆಗೆ ಮೈಸೂರಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ, 4 ಗಂಟೆಗೆ ಮಂಗಳೂರಿನ ಮರ್ಡರ್ ಮಾಡಿ, ಮತ್ತೆ ಬೆಂಗಳೂರಿನಲ್ಲಿ 5 ಗಂಟೆಗೆ ಸ್ಟೇಷನ್ ಅಲ್ಲಿ ಸೈನ್ ಮಾಡಿ. ಏನು ನಿನ್ನ ಅಡ್ವೈಸು? ಈಗ ಸಿಕ್ಕಾಕೊಂಡ್ರು ಕೇಸ್ನಿಂದ ಬಚಾವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ರೇಪ್ ಮಾಡು ಮರ್ಡರ್ ಮಾಡೋದು ಏನೇನು ಹೇಳ್ಕೊಡ್ತಿದೀಯಾ? ನಿಮ್ಮ ಅಣ್ಣನ ಕ್ರಿಮಿನಲ್ ಮೈಂಡು ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನಿಮ್ಗೆ ಅರ್ಥವಾಯ್ತು? ಚೆನ್ನಾಗಿ ಹೇಳಿದ್ರಿ, ನನ್ಗಷ್ಟು ಗೊತ್ತಾಗಲ್ವಾ? ಏನ್ ಗೊತ್ತಾಯ್ತು ಅಲ್ವಾ? ಬುದ್ಧಿವಂತರನ್ನ ಜೊತೆಲಿ ಇಟ್ಕೊಳ್ಳೋದು ಮಡಿಲಲ್ಲಿ ಬೆಂಕಿ ಇಟ್ಕೊಂಡ ಹಾಗೆ. ಅವ್ರನ್ನ ಎಂಕರೇಜ್ ಮಾಡೋದು, ಪಾಪ್ಯುಲರ್ ಪರ್ಸನಾಲಿಟೀಸ್ಗೆ ಟಿಕೆಟ್ ಕೊಡೋದು ಮುಟ್ಟಾಳ್ತನ. ಒಂದಲ್ಲ ಒಂದು ದಿವಸ ನಮ್ಮ ವೀಕ್ನೆಸ್ ನ ಅರ್ಥ ಮಾಡ್ಕೊಂಡು ನಮಗೆ ಗೊತ್ತಿಟ್ಬಿಟ್ಟು ಬುದ್ಧಿವಂತರನ್ನ ತುಳಿಬೇಕು. ತುಳಿಯಕ್ಕಾಗದೆ ಹೋದ್ರೆ ನಾಶ ಮಾಡ್ಬಿಡ್ಬೇಕು. ಧಾರವಾಡದಂತಯ್ಯ ಅಯ್ಯ, ನಮ್ ಲಾಯರ್ ಸಾಹೇಬರಿಗೆ ಕೋಳಿ ಮಸಾಲೆ ಅರಿಯಯ್ಯ. Good afternoon, Inspector. Stand up. I say stand up. ನಿಮ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡಿ, ದಾಸ್ ನಿಮ್ ಸ್ನೇಹಿತೆ ನಡ್ಕೊಂಡು ಹೋದ ಅಂತ. ಹಲೋ, ಇನ್ಸ್ಪೆಕ್ಟರ್ ಕಾಂತಿಕುಮಾರ್. ಎಸ್ ಸರ್. ದಟ್ಸ್ ಇಂಪಾಸಿಬಲ್ ಸರ್. ದಾಸು ಮೈಸೂರಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿದ್ನ. ನೋ ಸರ್, ಐ ಕಾಂಟ್ ಬಿಲೀವ್ ಇಟ್. ಸರ್, ಪಾಟಲ್ಲಿ ಔಟ್ ಪರ್ಸ್ ಬಿದ್ದಿತ್ತ
ಸರ್ 1 ಗಂಟೆಗೆ ಅವನು ಇಲ್ಲಿ ಬಂದು ಸೈನ್ ಮಾಡಿದ್ದಾನೆ. ಓಕೆ ಸರ್, ಐ ವಿಲ್ ಇನ್ವೆಸ್ಟಿಗೇಟ್. ದಾಸ್ ವಾಟ್? 4 ಗಂಟೆಗೆ ಮಂಗಳೂರಿನಲ್ಲಿ MLA ದಾಸ್ ಕೊಲೆ ಮಾಡಿದ್ನ? ನೋ ಸರ್, ದಟ್ ಇಸ್ ಇಂಪಾಸಿಬಲ್. ಗುಡ್ ಈವ್ನಿಂಗ್ ಇನ್ಸ್ಪೆಕ್ಟರ್. ಶ್ರೀರಾಮ್ ದಾಸ್. ಥ್ಯಾಂಕ್ ಯು. ಒಂದು ಗಂಟೆಗೆ ಬೆಂಗಳೂರಿನಲ್ಲಿ ಸೈನ್ ಮಾಡಿ, 3 ಗಂಟೆಗೆ ಮೈಸೂರಿನಲ್ಲಿ ರೇಪ್ ಮಾಡಿ, 4 ಗಂಟೆಗೆ MLA ಮಂಗಳೂರಿನಲ್ಲಿ ಕೊಲೆ ಮಾಡಬೇಕಾದ್ರೆ ತುಂಬಾ ಸ್ಟ್ರೈನ್ ಆಗಿರ್ಬೇಕಲ್ಲ? ಎಸ್ ಸರ್. ಹೋಗ್ತಿ ತಂಬ. ಇದೇನು ಇನ್ಸ್ಪೆಕ್ಟರ್, 1 ಗಂಟೆ ಕೊಟ್ಟ ಟ್ರೀಟ್ಮೆಂಟ್ಗೂ ಈಗ ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಇದೆಯಲ್ಲ? ಜಯಂತ್, ದಾಸನ ಹಿಂಬಾಲಿಸು. ನಮ್ಮ ಸಾಹೇಬ್ರದು ತಲೆನೇ ತಲೆ. ವಂಡರ್ಫುಲ್ ಐಡಿಯಾ. ಒಂದು ವೇಳೆ ಇವನು ಸಿಕ್ಕಾಕೊಂಡ್ರು ಆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಇವನಿಗೂ ಸಂಬಂಧ ಇದೆ. ಆ ಕ್ರಾಂತಿ ಕುಮಾರೇ ತನ್ನ ಭಾವನ ಮೂಲಕ ಕಳ್ಳ ನೋಟಿನ ಚಲಾವಣೆ ಮಾಡ್ತಿದ್ದಾನೆ ಅಂತ ಗುಲ್ಲೆಪ್ಸಿ ಅವನ್ನೇ ಸಿಕ್ಕಾಕಿಸ್ಬೋದು. ನೀನ್ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಡು ಬರೋದಕ್ಕೆ ಮಂತ್ರಿ ಪದವಿ ನಮ್ಮ ಹತ್ರನೇ ಇದೆಯಲ್ಲೋ, ನೀನ್ ಯಾವ ಕಾರಣಕ್ಕೂ ಸಿಕ್ಕಾಕೊಳ್ಳೋದಿಲ್ವೋ? ಹೋಗಿ ಕ್ರಾಂತಿ ಕುಮಾರ್ ಸಿಕ್ಕಾಕೊಳ್ಳಲ್ಲ. ಜಯಂತ್, ನೀನ್ ಯಾಕಿಲ್ಲಿಗೆ ಬಂದೆ? ಅನ್ಯಾಯ ಅಕ್ರಮಗಳ ನೆರಳು ಕೊಡೋ ಕಾನೂನು ಅದು ಸದಾ ನಿಮ್ಮನ್ನ ಹಿಂಬಾಲಿಸ್ತಾನೇ ಇರುತ್ತೆ. ನೀನು ಕೂಡ ಈ ಗ್ಯಾಂಗಿಗೆ ಸೇರಿದೆಯಲ್ಲ, ಈ ವಿಷಯ ಏನಾದ್ರೂ ಕ್ರಾಂತಿಕುಮಾರ್ ಗೊತ್ತಾದ್ರೆ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಹೇಳ್ದೇತೀನಾ? ನಾನೀಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ನೀನು ಸುಖವಾಗಿ ಬಾಳ್ಬೇಕು, ಸಂತೋಷವಾಗಿ ಬದುಕಬೇಕು, ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗಬೇಕು ಅನ್ನೋ ಆಸೆ ನಿನಗಿದ್ರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನಿನಗೆ ಎಷ್ಟು ಬೇಕೋ ಅಷ್ಟು ಒರಿಜಿನಲ್ ನೋಟ್ಸ್ ನಾನು ಕೊಡ್ತೀನಿ. ನಿಮ್ಮಂತ ದೇಶದ್ರೋಹಿಗಳಿಗೆಲ್ಲ ಉತ್ತೇಜನ ಕೊಡವನಲ್ಲಾಗಿ ಜಯಂತ್. ಧಾರವಾಡ ದಂಟೆಯ
ಮೈ ಗಾಡ್. ಪ್ರಸಾದ್, ಈ ಬಿಲ್ಡಿಂಗ್ ನೀನ್ ತಾನೇ ಕಟ್ಟಿಸ್ತಾ ಇರೋದು? ಹೌದು ಬಾ. ಸುಧಾ, ನೀನು ಮರ್ಡರ್ ಮಾಡ್ದವ್ ನೋಡ್ದೆ ಅಲ್ಲಮ್ಮ? ನೋಡ್ದೆ ಅಣ್ಣ. ಅವ್ನು ನೋಡಿದ್ರೆ ಗುರುತಿಸ್ತೀಯಲ್ಲ? ಸುಧಾ, ಜಯಂತನ್ ಕೊಲೆ ಮಾಡಿದವನ್ನ ಗುರುತಿಸ್ಬಲ್ಲೆ ಅಂತ ಹೇಳಿದ್ಯಲ್ಲ, ಇವರಲ್ಲಿ ಯಾರಾದ್ರೂ ಇದಾರ ನೋಡು. ಏ ಕಾಳ, ನೀನೇನಾದ್ರೂ ಕೊಲೆ ಮಾಡ್ದೇನಾ? ನಾನು ಕೊಲೆ ಮಾಡಿಲ್ಲ ಸರ್. ಏಯ್, ನಿಜ ಬಗುತ್ತಿಲ್ವಾ? ನಾ ಕೊಲೆ ಮಾಡಿಲ್ಲ ಸರ್. ಹೊಡಿಬೇಡಿ ಸರ್. ಸತ್ಯವನ್ನು ನಾ ಕೊಲೆ ಮಾಡಿಲ್ಲ ಸರ್. ಅಣ್ಣ, ಅವ್ರು ಯಾರು ಅಲ್ಲಣ್ಣ. ಅವ್ರಿಗೆ ಸುಮ್ಮನೆ ಹಿಂಸೆ ಕೊಡ್ತೀಯ? ಅಲ್ಲ ಬಾಬು, ರೌಡಿಗಳನ್ನ ಮುಂದೆ ಇಟ್ಕೊಂಡು ಗುರ್ತು ಅಂತ ಹೇಳ್ತಿದ್ಯಲ್ಲ, ನಾಳೆ ದಿವಸ ಸುಧನ್ಗೆ ಇವ್ರುಗಳೇನಾದ್ರು ತೊಂದರೆ ಕೊಟ್ರೆ? ಈ ಕ್ರಾಂತಿಕುಮಾರ್ ತಂಗಿ ಮೈ ಮುಟ್ಟೋ ಧೈರ್ಯ ಈ ರೌಡಿಗಳಿಗೆಲ್ಲ ಇದೆಯಾ? ಪ್ರಸಾದ್, ಸುಧನ್ ಮನೆ ಕರ್ಕೊಂಡೋಗು. ನಡಿ. ಬರ್ತೀನಿ ಅಣ್ಣ. ಕಾನ್ಸ್ಟೇಬಲ್, ಸರಿ ಸರ್. ಇವನ್ನೆಲ್ಲ ಕಳ್ಸು. ನಡೀರ, ಕೂತ್ಕೋ. ಯಾರ್ದ್ರಿ ಕಾರು? ನನ್ನ ಫ್ರೆಂಡು. ಕೂತ್ಕೋ. ನಾನು ನಿಮ್ಮ ಯಜಮಾನರು ಸ್ನೇಹಿತರು. ಅವನ್ ಮಾಡೋ ಬಿಸ್ನೆಸ್ ನಾನು ಮಾಡೋದು. ಒಂದ್ ರೀತಿಲಿ ನಾವಿಬ್ರು ಪಾರ್ಟ್ನರ್ಸ್. ಬೊಂಬಾಯಿನಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ. ಇಲ್ಲಿಗೆ ಬಂದಾಗ ನಾನು ನೋಡದೆ ಹೋಗೋದೇ ಇಲ್ಲ. ಅಂದಾಗೆ ಮದುವೆ ಪರಿಚಯ ಮಾಡ್ತಿದ್ನಲ್ಲ. ನಾವು ಪ್ರಸಾದ್, ಆ ಟೈಮ್ನಲ್ಲಿ ನನ್ನ ಗಂಡ ಅಲ್ಲದೆ ಬೇರೆ ಯಾರು ಜ್ಞಾಪಕ ಇಲ್ಲ. ಬೈ ದ ಬೈ ಸುಧಾ ಅವರೇ, ದಂಪತಿ ಸಮೇತ ಬಾಂಬೆಗೆ ಬಾ ಅಂತ ಪ್ರಸಾದ್ಗೆ ಎಷ್ಟೋ ಸಲ ಕರೆದೆ, ಒಂದ್ಸಲನೂ ಬರ್ಲಿಲ್ಲ. ಈ ಸಲ ಖಂಡಿತ ಬರ್ಬೇಕು. ಈ ಸಲನಾದ್ರೂ ಮನೆಗೆ ಬರ್ತೀಯೋ ಇಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋಗ್ತೀಯೋ? ಸಾರಿ, ಇವತ್ತೊಂದಿನ ಬಿಟ್ಬಿಡು. ನೆಕ್ಸ್ಟ್ ಟೈಮ್ ನೀನ್ ಕರೀದೇ ಇದ್ರು ನಾನಾಗೆ ಬರ್ತೀನಿ. ಓಕೆ ಓಕೆ. ದಾಸ್, ಬನ್ನಿ ಬನ್ನಿ. ಕರ್ಕೊಂಡೋಗಿದ್ಯಾ? ಏನಾಯ್ತೀಗ? ನನ್ಗೇನು ಆಗಿಲ್ಲ ರೀ. ನಿಮ್ಗೇನು ಆಗುತ್ತೋ ಅನ್ನೋದೇ ನನ್ ಭಯ. ಬನ್ನಿ ಇಲ್ಲಿ ನೋಡಿ. ಇನ್ಮೇಲೆ ಆ ದಾಸ ಮೋಸ ಮಾಡೋದಿಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಯಾಕೆ? ದಾಸ್ ಏನ್ ಮಾಡ್ದ? ಅವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್ ಜಯಂತ್ನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರೆ ನೋಡ್ತೀರಿ. ಏನು? ದಾಸ್ ಕೊಲೆ ಮಾಡಿದ್ದನ್ನ ನೀನ್ ನೋಡಿದ್ಯಾ? ನಾನ್ ನಂಬಲ್ಲ. ನಿಮ್ಮ ಅರಿವು ನಾನು ನೋಡ್ತೀರಿ. ನಾನೇನ್ ಕುರುಡಿ ಅಲ್ಲ. ಈಗಲೇ ನಮ್ಮ ಅಣ್ಣನ ಫೋನ್ ಮಾಡಿ ಆ ದಾಸ್ನ ಅರೆಸ್ಟ್ ಮಾಡ್ತೇನೆ. ಸುಧಾ, ಏನಿದೆ ನಿನ್ ಹುಚ್ಚಾಟ? ಯಾಕ್ರಿ? ಈ ವಿಷಯನ ನಿಮ್ಮ ಅಣ್ಣನ್ ತಿಳಿಸಿದ್ರೆ ಏನ್ ಮಾಡ್ತಾನೆ ಅಂತ ಗೊತ್ತಾ? ಒಬ್ಬ ನಿರಪರಾಧಿನ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರು ಬಾಯಿ ಬಿಡಿಸಕ್ಕೆ ಅವ್ರಿಗೆ ಚಿತ್ರಹಿಂಸೆ ಮಾಡ್ತಾರೆ. ನಿನ್ನ ಕೋರ್ಟ್ಗೆ ಎಳಿತಾರೆ. ಇಲ್ಲಿ ಸಲ್ಲದ ಪ್ರಶ್ನೆಗಳನ್ನ ಕೇಳಿ ನಿನ್ನ ಪ್ರಾಣ ಹಿಂಡ್ತಾರೆ. ನಿನ್ನಿಂದಾಗಿ ಒಬ್ಬ ನಿರಪರಾಧಿಗೆ ಮರಣದಂಡನೆ ಆದ್ರೂ ಆಗ್ಬಹುದು. ಅಲ್ರಿ, ಒಬ್ಬ ಮನುಷ್ಯನ ಪ್ರಾಣ ತೆಗೆದ ಪಾಪಿ ಹೇಗೆ ನಿರಪರಾಧಿ ಆಗ್ತಾನೆ? ಸುಧಾ, ನಿನಗೆಲ್ಲೋ ಭ್ರಮೆ. ಆ ದಾಸ್ ಲಕ್ಷಾಧಿಪತಿ, 10 ಜನಕ್ಕೆ ಸಹಾಯ ಮಾಡುವಂತ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡವ್ರೆ ರೀ ಅನ್ಯಾಯ ಅಕ್ರಮ ಮಾಡೋದು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಾನು ಫೋನ್ ಮಾಡ್ತೀನಿ. ಸುಧಾ, ಸುಧಾ, ನನ್ನ ಮಾತು ಕೇಳು. ಸುಧಾ, ಇಲ್ಲ ರೀ, ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು. ಸುಧಾ, ಈ ವಿಷಯದಲ್ಲಿ ನೀನೇ ತಲೆಕೆಡ್ಸ್ಕೊಳ್ತೀಯ? ನೀವೇನು ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ. ಸುಧಾ, ನನ್ನ ಮಾತು ಕೇಳ್ತೀಯ? ನಾನು ಹೇಳಲ್ಲ. ಪ್ರಸಾದ್, ಇನ್ನೂ ಯಾಕಾಗಿ ನಿಂತಿದ್ದೀಯ? ಈ ಪಾಪಿಗೆ
ಹೇಳಿದ ಮೇಲೆ ಎಲ್ಲ ಮುಗೀತು. ಸರ್, ನನ್ನ ಹೆಂಡತಿಗೆ ಏನು ಗೊತ್ತಾಗೋದಿಲ್ಲ ಸರ್. ಅವಳಿಗೆ ಬಹಳ ಭಯ. ಸದ್ಯಕ್ಕೆ ಅವಳು ಬಾಯಿ ಬಿಡದ ಹಾಗೆ ನಾನು ಮಾಡಿದ್ದೀನಿ ಸರ್. ಅದೇ ಡೇಂಜರ್. ಸದ್ಯಕ್ಕೆ ಬಾಯಿ ಬಿಡೋದಿಲ್ಲ, ಆದ್ರೆ ಸಮಯ ಬಂದಾಗ ಬಾಯಿ ಬಿಟ್ಟು ಅಂದಾಗೆ ನಾಳೆ ನಿನ್ನ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಲ್ಲ? ಹೌದು ಸರ್. ನಿಮ್ಗೆ ಹೇಗೆ ಗೊತ್ತು? ನಂಗೆಲ್ಲ ಗೊತ್ತಿದೆ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರನೇ ಇಲ್ಲ. ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರನ ನಾನೀಗ ಹೇಳ್ತೀನಿ. ನಾಳೆ ನಿನ್ನ ಹೆಂಡತಿಗೆ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಬೇಕು. ಅವಳು ಸಾಯಲಿಲ್ಲ ಅಂತ ಅಂದ್ರೆ ನಾವೆಲ್ಲರೂ ಪರ್ಮನೆಂಟ್ ಆಗಿ ಸಾಯ್ಬೇಕಾಗತ್ತೆ. ನಾನು ಕೊಲೆ ಮಾಡಲ್ಲ ಸರ್. ನೀನ್ ಮಾಡ್ಬೇಡ, ಅದಕ್ಕೆ ಬೇರೆಯವ್ರು ಇದ್ದಾರೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ. ನಾಳೆ ನಿನ್ನ ಹೆಂಡತಿ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡ್ಕೊ. ನೀನಾ? ಯಾಕಯ್ಯ ಎಷ್ಟು ಹೆದರ್ಕೋತೀಯ? ಕೊಲೆ ಮಾಡೋದು, ತಲೆ ತಪ್ಪಿಸ್ಕೊಂಡು ತಿರುಗೋದು ನನಗೇನು ಹೊಸ್ತಲ್ಲ. ಸದ್ಯ ಒಳ್ಳೆ ಸಮಯಕ್ಕೆ ಬಂದೆ. ಸುಧಾ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳೇನಾದ್ರೂ ಮನೇಲಿ ಇದ್ದಿದ್ರೆ ನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಗ್ಬಿಡ್ತಿತ್ತು. ನೋಡು, ಅವಳು 7 ಗಂಟೆಗೆ ಸರಿಯಾಗಿ ಇಲ್ಲಿ ಬರ್ತಾಳೆ. ಅವಳು ಬರಕ್ ಮುಂಚೆ ನಿನ್ನ ಕರ್ಟನ್ ಹಿಂದೆ ಅವಸ್ಕೋಬೇಕು. ಹಾ, ಟೆಲಿಫೋನ್ ಇಲ್ಲಿದೆ. ಅವಳು ಇಲ್ಲಿಗೆ ಬಂದಾಗ ನಾನು ಏನಾದ್ರೂ ಒಂದು ನೆವ ಹೇಳಿ ಹೊರಗಡೆ ಹೋಗ್ತೀನಿ. 8:15 ಗಂಟೆಗೆ ಸರಿಯಾಗಿ ನಾನು ಇಲ್ಲಿ ಫೋನ್ ಮಾಡ್ತೀನಿ. ಅವಳು ಫೋನ್ನಲ್ಲಿ ಮಾತಾಡ್ತಿದ್ದಾಗ ಕರ್ಟನ್ ಹಿಂದೆ ಔತ್ಕೊಂಡಿದ್ದು ನೀನು ಹಿಂದ್ಗಡೆಯಿಂದ ಬಂದು ಅವಳ ಕತ್ತಿಸ್ಕಿ ಕೊಲೆ ಮಾಡ್ತೀಯ. ಆಗ ನನ್ನ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಓಕೆ ಓಕೆ? ನೋಡು, ಅವಳು ಇಲ್ಲಿ ಬಂದು ಅಂತ ಕಾಣುತ್ತೆ. ನಿನ್ ಕರ್ಟನಿಂದ ಔತ್ಕೊಂಡ್ಬಿಡು. ಬಾ ಬಾ. ಯಾಕೆ ಬಾಬಾ, ನಾನೇನ್ ಮಾಡಿದೆ? ಏನ್ ಮಾಡಬಾರ್ದು ಅದೇ ಮಾಡಿದ್ಯಾ. ಸುಧಾ ನನಗೆಲ್ಲ ಹೇಳ್ಬಿಟ್ಲು. ಇವತ್ತು ನಿಮ್ ಮದ್ವೆ ಆನಿವರ್ಸರಿ ಡೇ. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬರೋದ್ ಬಿಟ್ಟು ಅವಳೊಬ್ಬಳನ್ನೇ ಕಳ್ಸಿದ್ಯಲ್ಲ. ಓ, ಅದ ಬಾವ, ನನಗೇನೋ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಅವಳೇ ಹೋಗ್ಬಿಟ್ ಬಾ ಅಂತಂದೆ. ಕೆಲಸ ಎಲ್ಲಾರ್ಗು ಇರುತ್ತೆ. ಸರಿ, ನಿಮ್ಮಿಬ್ರ ಆನಿವರ್ಸರಿಗೆ ನಾನು ಪ್ರೋಗ್ರಾಮ್ ಹಾಕ್ತೀನಿ. ನೀವಿಬ್ರು ಈಗ ನನ್ನ ಜೊತೆ ನಮ್ಮ ಮನೆಗೆ ಬರ್ತೀರಾ. ನಾನು ಪ್ರೆಸೆಂಟ್ ಮಾಡೋ ಸೀರೆನ ಸುಧಾ ಉಟ್ಕೊಂಡು ನಾವೆಲ್ಲ 5 ಸ್ಟಾರ್ ಹೋಟ್ಲ್ಗೆ ಹೋಗಿ ಡಿನ್ನರ್ ಮುಗಿಸಿ ರಾತ್ರಿ ನಮ್ಮಲ್ಲೇ ಇದ್ದು ಬೆಳಗ್ಗೆ ನೀವು ಇಲ್ಲಿಗೆ ಬರ್ತೀರಾ. ಅದೆಲ್ಲ ಸರಿ ಬಾವ. ಅವಳಿಗೆ ನನ್ನ ಮೇಲಿರೋ ಕೋಪ ಹೋಗ್ಬೇಕು ಅಂತಂದ್ರೆ ನಾನು ನನ್ನ ಕೈಯಾರ ಸೀರೆ ಪ್ರೆಸೆಂಟ್ ಮಾಡ್ಬೇಕು. ಏನ್ ಸುಧಾ, ನಿನಗೆ ನಿನ್ನ ಗಂಡನೇ ಸೀರೆ ಪ್ರೆಸೆಂಟ್ ಮಾಡ್ಬೇಕಾ? ಸರಿ ಅಮ್ಮ, ನಿನ್ನ ಆಸೆನ ನಾನು ಯಾಕೆ ಬೇಡ? ಅಲ್ರಿ, ಕಳ್ಸಣ್ಣಿನ ಸಿಗರೇಟ್ ಸೇದಿದ್ದು ಅಲ್ಲದೆ ಕಾರ್ಪೆಟ್ ಹಾಳು ಮಾಡ್ತೀರಾ? ಪ್ರಸಾದ್, ಎಷ್ಟೇ ಆದ್ರೂ ಸುಧಾ ನನ್ನ ತಂಗಿ, ಗೊತ್ತಾಯ್ತಾ? ಡೋಂಟ್ ಟ್ರೈ ಟು ಫೂಲ್ ಅಪ್. ಸುಧಾ, ಇವತ್ತು ಎಕ್ಸ್ಕ್ಯೂಸ್ ಮಾಡ್ಬಿಡು. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಮಾರ್ಚ್. ಕಮ್ ಆನ್.
ಯಾವ್ದು ಅಂತ ಸೆಲೆಕ್ಟ್ ಮಾಡೋದು ಬಾವ. ಅವ್ರಿಗೆ ಯಾವ ಬಣ್ಣ ಇಷ್ಟ, ಯಾವ ಸೀರೆ ಇಷ್ಟ, ಯಾವ ಬಾರ್ಡರ್ ಇಷ್ಟ ಅಂತ ಅರ್ಥನೇ ಆಗ್ತಾ ಇಲ್ಲ. ಹಲೋ ಹಲೋ, ಒಂದ್ 4 ಸೀರೆ ತಗೊಂಡೋಣ. ಅದ್ರಲ್ಲಿ ಯಾವ್ದು ಇಷ್ಟ ಅವ್ಳು ಸೆಲೆಕ್ಟ್ ಮಾಡ್ಕೊತಾಳೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಹೆಂಗಿದ್ರು ಸಮಾಚಾರ ನಿಮ್ಗೆ ಗೊತ್ತಿಲ್ಲ. ಅವ್ರೇನಾದ್ರು ಒಳ್ಳೆ ಮೂಡಲ್ ಇದ್ರು ಅಂದ್ರೆ ಎಲ್ಲ ಇರ್ಲಿ ಬಿಡಿ ಅಂದ್ಬಿಡ್ತಾರೆ. ಆಮೇಲೆ ನಮ್ಗೆ ಕಷ್ಟ. ಯಾವ್ದಕ್ಕೂ ಒಂದು ಮಾತು ಕೇಳ್ಬಿಡ್ತೀನಿ. ಸರಿ, ಸಂಸಾರ ಅಂದ್ರೆ ಇಷ್ಟು ಕಷ್ಟ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಮಾಡಿ ಏನ್ ಬೇಕು ಕೇಳ್ಬಿಡಿ. ಹಲೋ, ಇನ್ನು ನಿಮ್ ಸೀರೆ ಸೆಲೆಕ್ಷನ್ ಮುಗಿಲಿಲ್ವಾ? ನಿಮ್ಗೆ ಯಾವ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದು. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಅಣ್ಣನೇ ಕೇಳ್ಬೇಕಾಗಿತ್ತು, ಅವನೇ ಸೆಲೆಕ್ಟ್ ಮಾಡ್ತಿದ್ನಲ್ಲ. ಏನಾಯ್ತು? ಕರೆಕ್ಟ್ ಆಯ್ತಷ್ಟೇ. ನಾನೇ ಕೇಳ್ತೀನಿ ಕೊಡು. ಸುಧಾ, ನಿನ್ಗೆ ಯಾವ ಬಣ್ಣ ಇಷ್ಟ ಹೇಳಮ್ಮ, ನಾನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬರ್ತೀನಿ. ಅಣ್ಣ, ನೀನ್ ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರು ನನ್ಗೆ ಒಪ್ಪೇನೆ ಅಣ್ಣ. ಸುಧಾ, ಏನಾಯ್ತು ಸುಧಾ? ಮಾತಾಡು ಸುಧಾ. ಸುಧಾ, ಮಿಸ್ಟರ್ ಕ್ರಾಂತಿಕುಮಾರ್, ಐ ಆಮ್ ಸಾರಿ. ಏನಾಯ್ತು? ಸುಧಾ ಏನು ಮಾತಾಡ್ತಿಲ್ಲ ಸರ್. ಟೇಕ್ ಹರ್ ಟು ಕಸ್ಟಡಿ. ಸರ್, ಎಸ್, ಗೋ ಅಹೆಡ್. ಹೋದವನು ಸತ್ತ, ಸಾಯ್ಬೇಕಾದವನೇ ಸಾಯಿಸ್ಬಿಟ್ಲು. ಚೆನ್ನಾಗಿದೆ ಚೆನ್ನಾಗಿದೆ. ಇದು ನಂದೇನು ತಪ್ಪಿಲ್ಲ ಸರ್. ಸುಮ್ಮನೆ ಶಂಕ ಊದು ಬೇಡ. ನೀನೇನೇ ಜೈಲಿಗೆ ಹೋಗ್ತೀಯ. ಸರ್, ನಿನ್ನ ಹೆಂಡತಿನ ನೋಡೋದಕ್ಕೆ
ಜಯಂತನ ಕೊಂದದ್ದು ದಾಸು, ಅದನ್ನ ನಾನು ಕಣ್ಣಾರೆ ನೋಡ್ದೆ, ಅದಕ್ಕೆ ನನ್ನ ಅವ್ನು ಕೊಲ್ಲೋದಕ್ಕೆ ಬಂದ, ನಾನೇ ಅವನು ಕೊಂದೆ ಅಂತ ಪೊಲೀಸ್ನವ್ರ ಹತ್ರ ನಿಂತಿ ಸಾಕ್ಷಿ ಹೇಳ್ಬೇಕು. ಅರ್ಥವಾಯ್ತಾ? ಸರಿ ಸರ್. ನಾನು ಹೇಳಿದ್ ವಿಚಾರಿಸ್ಕೊತೀನಿ. ಕಾರ್ ತಗೊಂಡು ನಿನ್ ಮನೆಗೆ ಹೋಗು. ಏನ್ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಅವರೇ, ನಮ್ಮ ಮನೆ ಗೇಟ್ ವರ್ಗೂ ಬಂದ್ಬಿಟ್ಟಿದ್ದೀರಲ್ಲ? ನಾನು ಬರ್ಲಿಲ್ಲ ಅಂದ್ರೆ ನೀನ್ ಅನ್ಯಾಯ ಅಕ್ರಮಗಳಿಗೆ ಮಿತಿನೇ ಇರಲ್ಲ ಪಾಪಿ. ಹೇಳು, ನನ್ ತಂಗಿ ಕೈಲಿ ದಾಸ್ನೆ ಹಾಕೊಲಿಸ್ದೆ. ನಾನ್ ಕುಲ್ಸದ್ನ? ಏನ್ ಕಾಸು ಕೊಟ್ಟು ಕಣಿ ಕೇಳಿದ್ರು ಅಥವಾ ಕವಡೆ ಶಾಸ್ತ್ರ ಕೇಳಿದ್ರು? ನಿನ್ನ ಚರಿತ್ರೆ ತಿಳ್ಕೊಬೇಕಾದ್ರೆ ನಾನು ಕವಡೆ ಶಾಸ್ತ್ರ ಕೇಳ್ಬೇಕಾ? ದಾಸ್ನ ಬೇಲ್ ಮೇಲೆ ಬಿಡಿಸಿ ನಿಮ್ಮ ಅಣ್ಣ ದಿಗಂಬರನ್ ಸಪೋರ್ಟ್ ಇಂದ ಹೆಲಿಕಾಪ್ಟರ್ ನ ಉಪಯೋಗಿಸಿ ಬೇರೆ ಬೇರೆ ಊರಲ್ಲಿ ಅವನ ಕೈಯಿಂದ ಅತ್ಯಾಚಾರ ಕೊಲೆಗಳನ್ನ ಮಾಡಿಸ್ದೆ. ಅಷ್ಟೇ ಯಾಕೆ, ಕಳಬಟ್ಟೆ ಕಾಯಿಸ್ತಿದ್ ನಿಮ್ ಸೇವಕನ್ನ ನೀನೇ ಕೊಂದೆ. ಅವನ್ನ ಕೊಂದದ್ದು ನಾಯಿ. ಲಾಯರ್ ಅದರ ಮೇಲೆ ಕೊಂದಿದ್ದು ನಾಯಿನೇ. ಇನ್ನು ಹೇಳ್ತಾ ಹೋದ್ರೆ ಅವರೆಲ್ಲರನ್ನು ಕೊಂದದ್ದು ನಾಯಿನೇ. ಆ ದಾಸ್ ಸಾವಿಗೆ ನೀನೇ ಕಾರಣ. ನೀನೇ ಅವನ್ನ ಕೊಲ್ಸಿದ್ದು. ಇಲ್ಲ ಇನ್ಸ್ಪೆಕ್ಟರ್, ಅವನ್ನ ಕೊಂದದ್ದು ನಿನ್ ತಂಗಿ. ಸಬ್ ಇನ್ಸ್ಪೆಕ್ಟರ್ ಜಯಂತನ್ ಕೊಂದಿದ್ದು ನೀನೆ. ಆವೇಶದಲ್ಲಿ ನನ್ನನ್ನು ಬಾಯ್ ಬಿಡ್ಸೋದಕ್ ನೋಡ್ತಿದೀಯಾ? ಹಾಗೇನಾದ್ರು ನಾನು ಬಾಯ್ ಬಿಟ್ಬಿಟ್ರೆ ನನ್ನ ಎದೆ ಗುಂಡಿಗೆ ನಾ ಬಗದ್ ಬಿಡ್ತೀಯ ನೀನು. ಈಗೇನ್ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೀನು ಮಾಡಿದ ಕೊಲೆಗಳನ್ನ ಕಳ್ಳನೋಟನ ವ್ಯವಹಾರನ ಹೊರಗೆ ತೆಗಿತೀನಿ. ನನ್ ತಂಗಿನ ಬಿಡುಗಡೆ ಮಾಡಿಸ್ತೀನಿ. ನೀನು ಕುತ್ತಿಗೆಗೆ ನೇಣಗ್ಗ ಹಾಕಿಸ್ತೀನಿ. ನನ್ ಕುತ್ತಿಗೆಗೆ ನೇಣು ಹಾಕೋ ಮೊದಲು ನಿನ್ ತಂಗಿ ಬಾಯಿ ಬಿಡ್ಸು. ಎಲ್ಲಾ ಬಾಗಿಲು ಹಾಕಿರುವಾಗ ದಾಸ್ ಯಾಗ ಒಳಕ್ ಬಂದ ಅಂತ ಕೇಳು. ಅವಳು ಬಾಯಿ ಬಿಟ್ರೆ ಅವಳು ಹೇಳೋ ಸಮಾಧಾನದ ಮಾತು ಕೇಳಿ ನಿನ್ ಕುತ್ತಿಗೆಗೆ ನೀನೇ ನೇಣು ಹಾಕೋ. ಬರಲ್ಲ? ಇದೇ ಸೆಲ್. ಸದಾ ಆ ದಾಸ್ ಜಯಂತನ್ ಕೊಲೆ ಮಾಡಿದ್ದಿನ ನೀನ್ ಕಣ್ಣಾರ ನೋಡ್ದೆ ಅಂತಂದಾಗ ನನಗೆ ನಂಬಿಕೆ ಆಗ್ಲಿಲ್ಲ. ಆ ಚಂಡಾಳ ನಿನ್ನೆ ಕೊಲೆ ಮಾಡಕ್ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಡೆದಿದ್ದೆಲ್ಲ ನಡೆದೋಯ್ತು. ದಾಸ್ ನನ್ನ ಸ್ನೇಹಿತ ಅಂತ ನಿಮ್ಮ ಅಣ್ಣನಿಗೆ ಮಾತ್ರ ಹೇಳ್ಬೇಡ. ನಿನ್ನ ಆತ್ಮರಕ್ಷಣೆಗೋಸ್ಕರ ನೀನೇ ಅವನ್ನ ಕೊಲೆ ಮಾಡ್ದೆ ಅಂತ ಹೇಳು. ನಿಮ್ಮ ಆತ್ಮರಕ್ಷಣೆಗೋಸ್ಕರ ನನ್ನನ್ನು ಈ ರೀತಿ ಹೇಳು ಅಂತ ಹೇಳ್ತಿದ್ದೀರಾ? ದಾಸ್ನ ಕರ್ತನಿಂದ ಬಚ್ಚಿಟ್ಟಿದ್ದು ನೀವು ಅಂತ ಹೇಳ್ಬೇಡ ಅಂತೀರಾ? ಒಂದ್ ವೇಳೆ ದಾಸ್ನ ನಾನು ಕೊಲೆ ಮಾಡ್ದೇನೆ ಇದ್ದಿದ್ರೆ ನೀವೇ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ರಿ ಅಂತಲೂ ಹೇಳೋದ್ ಬೇಡ ಅಂತೀರಾ? ನಿಮ್ಗೆ ಹುಚ್ಚಿಗೆ ಹಿಡಿದಿದ್ಯಾ? ಹುಚ್ಚಿಡ್ತಿಲ್ಲ ರೀ, ಹುಚ್ಚಿಡ್ಸಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಿ. ನೀವು 3 ಜನ ಸೇರ್ಕೊಂಡು ದಾಸ್ನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರ ನೋಡ್ದೆ. ಆದ್ರೂ ಪಿಟಕನ್ನಿಲ್ಲ. ಯಾಕೆ ಗೊತ್ತಾ? ಈ ಪವಿತ್ರವಾದ ಮಾಂಗಲ್ಯಕ್ಕೆ ಅಪಚಾರ ಆಗ್ಬಾರ್ದು ಅಂತ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಗಂಡನ್ನ ದೇವ್ರು ಅನ್ಕೊಂಡಲ್ಲ, ಅದಕ್ಕೆ. ಆದ್ರೆ ಈ ತಾಳಿ ಕಟ್ಟವನು ದೇವ್ರಲ್ಲ, ರಾಕ್ಷಸ ಅಂತ ಇವತ್ತು ಗೊತ್ತಾಯ್ತು. ಸುಧಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲ ರೀ, ನನ್ಗೆಲ್ಲ ಗೊತ್ತಿದೆ. ಸುಧಾ, ನಾನ್ ಮಾಡಿ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಅವತ್ತು ನೀವು ನನ್ಗೊಂದು ಮಾತು ಹೇಳಿದ್ರೆ ನನ್ ಗಂಡ ಮಾಡಿ ತಪ್ಪನ್ನ ಒಪ್ಕೊಂಡಲ್ಲ ಅಂತ ನಾನೆಷ್ಟು ಹೆಮ್ಮೆ ಪಡ್ತಿದ್ದೆ. ಆದ್ರೆ ನೀವು ಮಾಡಿದ್ದೇನೋ ಆ ತಪ್ಪನ್ನ ಮುಚ್ಚೋದಕ್ಕೆ ನನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿ. ಈಗ ನೀವು ಉಳ್ಕೊಡೋದಕ್ಕೋಸ್ಕರ ನನ್ನ ಬಾಯಿ ಮುಚ್ಚಿದ್ದೀರಾ? ಇಲ್ಲ, ನಿಮ್ಮಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ದಾಸ ಆತ್ಮರಕ್ಷಣೆ ಕೊಂದಿದ್ರು ಬೇಕು ಅಂತಾನೆ ಕೊಂದೆ ಅಂತ ನಿಜ ಹೇಳ್ತೀನಿ. ನಿಮ್ಮನ್ನ ನೇಣಗಂಬಕ್ಕೆ ಹತ್ತಿಸ್ತೀನಿ. ನೀನು ನನ್ನ ನೇಣಗಂಬ ಹತ್ತಿಸ್ತೀಯಾ? ಸುಧಾ, ಅಷ್ಟಕ್ಕೆ ನಾನು ಆಸ್ಪದ ಕೊಡಲ್ಲ.
ಮಾತಾಡ್ತಿದ್ದೆ ನನ್ನ ಹೆಂಡತಿ ಪ್ರಜ್ಞೆ ತಪ್ಪಿದ್ಬಿಟ್ಟಿದ್ದಾಳೆ. ಸ್ವಲ್ಪ ಡಾಕ್ಟರ್ ಕರಿತೀರಾ? Nothing to worry. She is pregnant. ಏನಾಗಿದೆ? ಹ್ಯಾಪಿ ನ್ಯೂಸ್. ಭಯಪಡಬೇಕಾದೇನೂ ಇಲ್ಲ. ಇದು ಸಂತೋಷದ ವಿಷಯ. ನಿಮ್ ತಂಗಿ ಗರ್ಭಿಣಿಯಾಗಿದ್ದಾಳೆ. ಸುಧಾ, ನಿಮ್ಮ ಅಣ್ಣನಿಗೆ ಈಗಲಾದ್ರೂ ನಿಜಾಂಶ ಏನು ಅಂತ ಹೇಳ್ಬಿಡು. ಬೇಡ ಬೇಡ ಸುಧಾ, ಹೇಳ್ಬೇಡ. ನಾಳೆ ಹೊತ್ತು ಮಗುವಿನ ತಾಯಿ ಒಬ್ಬ ಕೊಲೆ ಪಾತಕಿ, ಅದ್ರ ತಂಡ ಒಬ್ಬ ಕಿರಾತ್ಕ ಅಂತ ಜನ ಚುಚ್ಚಿ ಮಾತಾಡ್ತಾರೆ. ಅವನೊಬ್ಬ ಒಳ್ಳೆ ಪ್ರಜೆಯಾಗಿ ಬಾಳ ಬಿಡೋದಿಲ್ಲ ಸುಧಾ. ಈ ರಹಸ್ಯ ನಮ್ಮನ್ನ ಅಡಿಗೆ ಹೋಗ್ಲಿ, ಯಾರಿಗೂ ಗೊತ್ತಾಗ್ಬಾರ್ದು, ಯಾರಿಗೂ ಗೊತ್ತಾಗ್ಲೇಬಾರ್ದು. ಸುಧಾ, ಈಗಲಾದ್ರೂ ಹೇಳಮ್ಮ, ಆ ದಾಸ್ ಕೊಲೆ ಹೇಗೆ ನಡೀತು ಅಂತ. ನಾನು ಹೇಗಾದ್ರೂ ಮಾಡಿ ಬಿಡಿಸ್ಕೊತೀನಿ. ನಿನಗೋಸ್ಕರ ಅಲ್ಲಿದ್ರು, ನಿನಗೆ ಹುಟ್ಟೋ ಮಗುಗೋಸ್ಕರ ಆದ್ರೂ ನಿಜ ಹೇಳ್ಬಿಡಮ್ಮ. ಕೊಲೆ ಪಾತ್ಕಿ ಮಗು ಅಂತ ಹುಟ್ಟಕ್ ಮುಂಚೆ ಯಾಕೆ ಅದಕ್ಕೆ ಪಟ್ಟ ಕಟ್ತೀಯ? ಹೇಳು ಸುಧಾ. ಹುಟ್ಟ ಮಗು ದೇಹದಲ್ಲಿಯೂ ಕೊಲೆ ಪಾತಿಗೆ ರಕ್ತ ಹರಿತಿದೆಯಣ್ಣ. ಸುಧಾ, ಇಂಥ ಪರಿಸ್ಥಿತಿಲೂ ಯಾಕಮ್ಮ ಹಠ ಸಾಧ್ಯ? ಹೇಳು ಸುಧಾ. ಅವಳ ಗಂಟಲಿಂದ ನಿಜ ಈಚೆಗೆ ಬರ್ದಾಗೆ ಅವಳ ಗಂಟಲು ಹಿಚಕಬಾರದು ಅಂತ ಅಂದ್ರೆ ಗಂಟಲು ಸೌರು ಬಂದಿದ್ದೀಯ. ನಿನ್ನಂತ ಹೇಡಿಗಳಿಂದ ನಮಗೆ ಅಪಾಯ. ದಂಟಯ್ಯ ರಂಕಾಲಜ್ಜು ಆ ಚಿತ್ರಗುಪ್ತನಿಗೆ ಇವನಿಗೆ ಯಾವತ್ತು ಕೋಳಿ ಮಸಾಲೆ ಅರಿಬೇಕು ಅಂತ. ನಾನು ಕೊಲ್ಬೇಡಿ ಸರ್. ಬೇಕಾದ್ರೆ ನಾನು ಹೆಂಡತಿನ ಬೇಲ್ ಮೇಲೆ ಬಿಡಿಸ್ಕೊಂಡ್ಬಂದು ನಿಮ್ ಕಣ್ಣೆದುರನ್ನ ಕತ್ತಿದ್ದು ಸಾಯ್ತೀನಿ ಸರ್. ಹೇಳ್ಬೇಡ. ಮಾರ್ಗ ಸ್ಥಾನದಲ್ಲಿರುವ ಶ್ರೀಮತಿ ಸುಧಾ ತನ್ನ ಮೇಲೆ ಹೊರಿಸಲಾಗಿರುವ ಆಪಾದನೆಯನ್ನು ಒಪ್ಪಿಕೊಳ್ಳಲು ಇಲ್ಲ, ನಿರಾಕರಿಸಲೂ ಇಲ್ಲ. ಈಕೆಯನ್ನು ಬೇಲ್ ಮೇಲೆ ಬಿಡುಗಡೆ ಮಾಡಿದರೆ ಈಕೆಗಾಗಲಿ ಅಥವಾ ಈಕೆಯಿಂದ ಇತರರಿಗಾಗಲಿ ಅಪಾಯ ಉಂಟಾಗಬಹುದು. ಆದ್ದರಿಂದ ಬೇಲ್ ನಿರಾಕರಿಸಲಾಗಿದೆ. ಹಲೋ, ಏನು ಮಂತ್ರಿಮಂಡಲ ಉರುಳಾಯ್ತಾ? ಗೂರ್ನರ ರದ್ದು ಮಾಡ್ಬಿಟ್ಟ ಅಂದ್ರೆ ನಮ್ಮಣ್ಣ ಮಾಜಿ ಸರ್, ಕೋಳಿ ಮಸಾಲೆ ಯಾರಿಗಾರಿಲ್ಲಿ? ಸರ್, ನೀವು ಕೇಳ್ತಿರೋ ದಾಸ್ ಅನ್ನೋ ವ್ಯಕ್ತಿ 5 ಲಕ್ಷಕ್ಕೆ ಇನ್ಶೂರ್ ಮಾಡಿಸಿದ. ಯಾರು? ನಮ್ಮ ಎಕ್ಸ್ ಮಿನಿಸ್ಟರ್ ದಿಗಂಬರವರಾ? ಇದ್ರೂ ಇರಬಹುದು. ಅವ್ರಿಗೂ ಈ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಇದುವರೆಗೂ ಯಾವ ಕ್ಲೈಮ್ ಅಪ್ಲಿಕೇಶನ್ ಬಂದಿಲ್ಲ. ಸರಿ, ಪೊಲೀಸಿಗೆ ತಿಳಿಸ್ತೆ ಈ ಕ್ಲೈಮ್ ನ ಸೆಟಲ್ ಮಾಡಬೇಡಿ. ಅಕಸ್ಮಾತ್ ಈ ಪಾಲಿಸಿ ಬಗ್ಗೆ ಯಾರಾದ್ರೂ ವಿಚಾರಿಸಿದ್ರೆ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ ಸರ್. ಥ್ಯಾಂಕ್ ಯು. ಏನಂದ್ರಿ? ಕೊಲೆಯ ದಾಸು ಇನ್ಶೂರೆನ್ಸ್ ಪಾಲಿಸಿಲಿ ನಾಮಿನಿಯಾಗಿ ನನ್ನ ಹೆಸರು ಬರ್ತೀಯಣ್ಣ? ಹೌದು ಸರ್. ನೀವು ಬಂದು ಕ್ಲೈಮ್ ಮಾಡಲಿಲ್ಲ. ಈ 5 ಲಕ್ಷ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಬಂದು ಕ್ಲೈಮ್ ಮಾಡದೇ ಇದ್ರೆ ಸರ್ಕಾರಕ್ಕೆ ಲಾಭ. ಇಂಥ ಹಣ ಸರ್ಕಾರಕ್ಕೆ ಸೇರಬಾರ್ದು. ಏನಿದ್ರು ಬಡವ್ರ ಮೇಲೆ ಹಾಕ್ತಾರಲ್ಲ, ನೀರಿಗೆ, ಮನೆಗಂದಾಯ, ಎಲೆಕ್ಟ್ರಿಸಿಟಿ ಬಿಲ್ಲು, ಇಂಥ ಟ್ಯಾಕ್ಸ್ ಹಣ ಮಾತ್ರ ಸರ್ಕಾರಕ್ಕೆ ಸೇರ್ಬೇಕು. ಇದು ತಿಳ್ಕೊಂಡೆ ದಾಸು ನನ್ನನ್ನ ನಾಮಿನಿಯಾಗಿ ಮಾಡಿರ್ಬೇಕು. ನಾನು ದೀನ ಬಂಧು, ಮಂತ್ರಿ ಪದವಿ ಹೋಯ್ತು ಅಂತ ಸುಮ್ಮನೆ ಕೂತ್ಕೋಬಾರ್ದು. ನಾಳೆ ಎಲೆಕ್ಷನ್ ಬರುತ್ತೆ, ಹಣ ಖರ್ಚು ಮಾಡಬೇಕು, ನಾನು ಮತ್ತೆ ಗೆಲ್ಲಬೇಕು, ಪುನಃ ಮಂತ್ರಿಯಾಗಿ ನಾನು ದೀನರ ಸೇವೆ ಮಾಡಬೇಕು. ನೋಡಿ, ಅದಕ್ಕೆ ದೇವರೇ ಈ ಹಣ ಒದಗಿಸ್ಕೊಟ್ಯಾನೆ. ಸೈನ್ ಮಾಡಿಸಿ. ಆ ಸೆಕ್ರೆಟರಿ ಏನ್ ಮ್ಯಾಟ್ರು ಅಂತ ಓದಿ ಹೇಳು. ಸರ್, ಇದು ಕ್ಲೈಮ್ ಫಾರಮ್, ಅಫಿಡವಿಟ್. ಅಫಿಡವಿಟ್ ನಲ್ಲಿ ದಾಸ್ ತಾನು ಮಾಡ್ತಿದ್ದ ಎಲ್ಲಾ ಬಿಸ್ನೆಸ್ ನಲ್ಲೂ ನೀವು ಪಾರ್ಟ್ನರ್ ಅಂತ ತೋರಿಸ್ಕೊಂಡಿದ್ದಾನೆ. ಸೈನ್ ಮಾಡ್ಬೋದಾ ಸರ್? ನಿಜ ತಾನೆ? ತಗೊಳ್ಳಿ ಸರ್. ಆದಷ್ಟು ಬೇಗ
ಲಕ್ಷ ಬರೋ ಹಾಗೆ ಮಾಡಿ. ಖಂಡಿತ ಬರುತ್ತೆ. ಮಿಸ್ಟರ್ ದಿಗಂಬಯ್ಯನವರೇ, ಹಣ ಇಲ್ಲ ಅಂತಿರಲ್ಲ. ನೀವು ನಿಮ್ಮ ತಮ್ಮ ಆ ದಾಸ್ ಜೊತೆ ಸೇರ್ಕೊಂಡು ಕೋಟಾ ನೋಟ್ ಚಲಾವಣೆ ನಡೆಸ್ತಿದ್ರಲ್ಲ, ಆ ಹಣ ಎಲ್ಲ ಏನಾಯ್ತು? ಯಾರು ನೀನು? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್. ಅಂದ್ರೆ ನನ್ನನ್ನು ಭ್ರಾಂತಿಗೊಳಿಸಿ ನನ್ನ ಹತ್ರ ರುಜು ಮಾಡಿಸ್ಕೊಂಡ್ಯಾ? ನಾನು ಮಾಜಿ ಮಂತ್ರಿ ಆಗಿರಬಹುದು, ಆದ್ರೆ ಪ್ರಜಾ ನಾಯಕ, ಪ್ರಜಾ ರಕ್ಷಕ, ದೀನ ಬಂಧು. ನೀನು ನನಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತಿರೋದು ನೀವು. ಪ್ರಜಾ ರಕ್ಷಕರ ಹೆಸರಿನಲ್ಲಿ ಪ್ರಜಾ ಭಕ್ಷಕರಾಗಿದ್ದೀರಾ. ದೀನಬಂಧುವಿನ ಹೆಸರಿನಲ್ಲಿ ಬಡವರು ಶೋಷಣೆ ಮಾಡ್ತಿದ್ದೀರಾ, ಅವ್ರ ರಕ್ತ ಹಿಡ್ತಾ ಇದ್ದೀರಾ. ಆಗ ನಿನಗೆ ಗೊತ್ತಿರಬಹುದು. ಆ ವಿಷಯ ಪ್ರಜೆಗಳಿಗೆ ಗೊತ್ತಾಗೋವರೆಗೂ ನಮ್ಗೆ ಯಾವ ಭಯನೂ ಇಲ್ಲ. ಅವ್ರು ಓಟ್ ಹಾಕ್ತಾನೇ ಇರ್ತಾರೆ. ನಾವು ಮಂತ್ರಿಗಳಾಗಿ ಪ್ರಜೆಗಳಿಂದ ಹೂನಾರ ಹಾಕಿಸ್ಕೊತಾನೇ ಇರ್ತೀವಿ. ಹಾಕ್ತಾರೆ. ಸಬ್ ಇನ್ಸ್ಪೆಕ್ಟರ್ ಜಯಂತ್ ಮರ್ಡರ್ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಹೆಲಿಕಾಪ್ಟರ್ ಉಪಯೋಗಿಸಿದ್ರಿ. ಕೋಟಾ ನಾವು ಚಲಾವಣೆ ಮಾಡ್ತಿದ್ದ ನಿಮ್ಮನ್ನು ಹಿಡಿಯಕ್ ಬಂದ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವ್ಯಾನ್ ಮುಖಾಂತರ ಬಡಬಗ್ಗನ ಸಾಯಿಸ್ತೀರಿ. ಈ ವಿಷಯ ಎಲ್ಲ ತಿಳಿದ ಮೇಲೆ ಜನ ನಿಮ್ಗೆ ಹಾಕ್ತಾರೆ ಹೂವಿನಾರ ಅಲ್ಲ, ಚಪ್ಪಲಿ ಹಾರ. ಆಫ್ಟರ್ ಆಲ್ ನೀನೊಬ್ಬ ಇನ್ಸ್ಪೆಕ್ಟರ್, ನೀನೇನ್ ಮಾಡಬಲ್ಲೆ? ನನ್ನ ಆನೆನ ಸೊಳ್ಳೆ ಕಡ್ದ ಹಾಗೆ, ದೊಡ್ಡ ಪ್ರವಾಹದ ಎದುರು ಹುಲ್ಲು ಕಡ್ಡಿ ಎದುರಾಗಿ ನಿಂತ್ಕೊಂಡ ಹಾಗೆ. ಭೀಮಾರ್ಜುನರು ವೀರಾದಿ ವೀರರೇ ಆಗಿರಬಹುದು, ಆದ್ರೆ ಪಂದ್ಯದಲ್ಲಿ ಗೆದ್ದಿದ್ದು ಶಕುನಿನೇ. ಮರಿ ದಾಳ ಇನ್ನೂ ನನ್ನ ಕೈಯಲ್ಲೇ ಇದೆ. ನಾನು ಶಕುನಿ ಆಗಿ ನಿನ್ನ ವನವಾಸಕ್ಕೆ ಕಳಿಸ್ತೀನಿ. ಶಕುನಿ ಗೆದ್ದಿದ್ದು ಜೂಜಿನ ಪಂದ್ಯದಲ್ಲಿ, ಯುದ್ಧದಲ್ಲಿ ಸೋತು ಸತ್ತ. ಈಗ ನಿನಗೂ ಹಾಗೆ ಆಗುತ್ತೆ. ಮಿಸ್ಟರ್ ದಿಗಂಬರಯ್ಯ, ನನ್ನಿಂದ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಮಾಡಬೇಕಾಗಿದ್ದ ಪ್ರಯತ್ನ ಎಲ್ಲ ಮಾಡ್ತಾನೆ ಇರು. ನಾನು ಬರ್ತೀನಿ. ಆ ಪಬ್ಲಿಕ್ ಪ್ರಾಸಿಕ್ಯೂಟರು ಈಗ ನನ್ನ ಗಾಳದಲ್ಲಿ ಸಿಕ್ಕಾಕೊಂಡಿದ್ದಾನೆ. ದಾಸ್ಗೂ ಆ ಕ್ರಾಂತಿ ಕುಮಾರ್ ತಂಗಿಗೂ ಹೊಸ ಸಂಬಂಧ ಬೆಳೆಸಿ ಕೋರ್ಟ್ನಲ್ಲಿ ಅವನದ ಯಾಕೆ ಪ್ರೂವ್ ಮಾಡ್ತಾನೆ ಅಂತ ನಾಳೆ ನೀನೇ ನೋಡ್ಬಹುದು, ಆಶ್ಚರ್ಯ ಪಡ್ಬಹುದು. ಪಾಪ ನಾಳೆ ಆ ಕರ್ಸಿ ಕೋರ್ಟ್ನಲ್ಲಿ ಎಲ್ಲರ ಎದುರುಗಡೆ ಶೀಲ್ಗೆಟ್ಟು ಸಾತ್ವಿನೇ ಆಗ್ತಿದ್ದಾಳೆ. ನೋಡಿ ಮಸುಧಾ, ನೀವು ಏನೂ ಮಾತಾಡದೆ ಸುಮ್ಮನೆ ಇದ್ರೆ ನೀವೇ ಕೊಲೆಗಾರರು ಅಂತ ನಿರ್ಧರಿಸಬೇಕಾಗತ್ತೆ. ಆದ್ರಿಂದ ಕೊಲೆ ನಡೆದ ರಾತ್ರಿ ಏನಾಯ್ತು ಅಂತ ವಿವರವಾಗಿ ಹೇಳಮ್ಮ. ಆವತ್ತಿನ ದಿನ ನನ್ನ ಮದುವೆ ವಾರ್ಷಿಕೋತ್ಸವ ದಿನ ನಮ್ಮ ಅಣ್ಣನು ನಮ್ಮ ಯಜಮಾನ್ರು ಸೀರೆ ತರೋದಕ್ಕೆ ಅಂತ ಅಂಗಡಿಗೆ ಹೋದ್ರು. ನಾನು ಡೋರ್ ಲಾಕ್ ಮಾಡ್ಕೊಂಡು ಸೀರೆಗೆ ಫಾಲ್ಸ್ ಹೊಡಿತಾ ಕೂತಿದ್ದೆ. ಸುಳ್ಳು. ನಿಮ್ಮಣ್ಣ ನಿಮ್ಮ ಯಜಮಾನರು ಹೊರಗೋದು ಕೂಡ್ಲಿ ದಾಸನ್ನ ಹೊರಗೆ ಕರ್ಕೊಂಡು ಬಾಗಿಲು ಹಾಕೊಂಡ್ರಿ. ಅವನು ಹಣ ಕೇಳಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ರೊಚ್ಚಿಗೆದ್ದ ನೀವು ಅಲ್ಲೇ ಇದ್ದ ಕತ್ರಿಯಿಂದ ಅವನು ಕೊಲೆ ಮಾಡಿದ್ರಿ. ಐ ಆಬ್ಜೆಕ್ಟ್ ಅವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇಷ್ಟು ದಿವಸ ಇಲ್ಲಿರೋ ಕಥೆನ ಇವತ್ತು ಹೇಳ್ತಾ ಇದ್ದಾರೆ. ಇದೊಂದು ಕಟ್ಟುಕತೆ. ಇದು ಕಟ್ಟುಕತೆ ಅಲ್ಲ ಇವರ ಆನರ್. ದಿಸ್ ಇಸ್ ನೇಕೆಡ್ ಟ್ರೂತ್. ತಾಳಿ ಕಟ್ಟಿದ ಗಂಡನ ಕಣ್ಣಿಗೆ ಮಣ್ಣೆರಚಿ ಪರಪುರುಷನೊಂದಿಗೆ ಸಂಬಂಧ ಇರಿಸಿಕೊಂಡಿದ್ದ ಜಾಣಿ ಇವಳು. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹೋಲ್ಡ್ ಯುವರ್ ಟಂಗ್. ಎಲವಿಲ್ದ ನಾಲ್ಗೆಯಿಂದ ಏನನ್ನು ಬಗಬೇಡಿ. ಅವಳೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ತಂಗಿ, ಅವನ ರಕ್ತ ಹಂಚ್ಕೊಂಡು ಹುಟ್ಟಿರೋಳು. ಹಾಗಿದ್ಮೇಲೆ ಕೊಲೆ ಯಾಕೆ ಮಾಡಿದ್ಲು ಮಿಸ್ಟರ್ ಕ್ರಾಂತಿ ಕುಮಾರ್? ಕೊಲೆ ಮಾಡಿರೋದು ಇನ್ನೂ ನಿರ್ಧಾರವಾಗಿಲ್ವಲ್ಲ. ಆತ್ಮರಕ್ಷಣೆ ಕೊಲೆ ಮಾಡಿರ್ಬೋದು. ಇವರ ಆನರ್, ಇಟ್ ಕ್ಯಾನಾಟ್ ಬಿ. ಇವಳಿಗೂ ದಾಸ್ಗಿರೋ ಸಂಬಂಧ ಎಲ್ಲಿ ಬಯಲಾಗುತ್ತೋ ಅಂತ ಹೆದರಿ ಅವನನ್ನ ಕೊಲೆ ಮಾಡಿದ್ದಾಳೆ. ನನ್ನ ತಂಗಿ ಶೀಲಿಗೆಟ್ಟವಳ. ದಯವಿಟ್ಟು ಸುಮ್ಮನಿರಣ್ಣ, ನಿನ್ ಕೈ ಮುಗ್ದು ಬೇಡ್ಕೊಳ್ತೀನಿ. ಇದಕ್ಕೆಲ್ಲ ನೀನೇ ನಮ್ಮ ಕಾರಣ. ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ. ಯಾವ ಕ್ರಾಂತಿ ಕುಮಾರ್ನ ಕಾಕಿ ಬಟ್ಟೆ ನೋಡಿ ಕಟಕರೆಲ್ಲ ಗಡಗಡ ಅಂತ ನಡಕ್ತಾ ಇದ್ರು, ಯಾವ ಕ್ರಾಂತಿ ಕುಮಾರ್ನ ಕರ್ತವ್ಯ ನಿಷ್ಠೆ ನೋಡಿ ಇಡೀ ನ್ಯಾಯಸ್ಥಾನ ಬೆಚ್ಚು ಬೆರಗಾಗಿ ಶಬಾಸ್ ಕ್ರಾಂತಿ ಕುಮಾರ್ ಅಂತ ಕೂಗ್ತಾ ಇದ್ರು, ಅದೇ ನ್ಯಾಯಾಲಯದಲ್ಲಿ ನನ್ನನ್ನು ತಲೆ ತಕ್ಷಣ ಮಾಡ್ಬಿಟ್ಟಿಲ್ಲಮ್ಮ. ಸುಧಾ, ನಿನ್ನ ಕೈಗಳಿಗೆ ರಕ್ತದ ಕಲೆ ಅಂಟ್ಕೊಂಡಿದೆ ಹೊರತು ನಿನ್ನ ಹೃದಯದಲ್ಲಿ ಯಾವ ಕಲ್ಮಶ ಇಲ್ಲತ್ತ ನನಗೆ ಗೊತ್ತಮ್ಮ. ಸುಧಾ, ಹೇಳ್ಬಿಡು, ಈಗಲಾದ್ರೂ ಸತ್ಯ ಏನು ಅಂತ ಹೇಳ್ಬಿಡು. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೊಡೆದಿದ್ದಕ್ಕೆ ಯಾವ ಶಿಕ್ಷಣ ಬೇಕಾದ್ರೂ ನಾನು ಸಹಿಸ್ಕೋತೀನಿ, ಅನುಭವಿಸ್ತೀನಿ. ಆದ್ರೆ ನನ್ನ ತಂಗಿ ಶೀಲಿಗೆಟ್ಟವಳು ಅಂದ್ರೆ ನಾನು ಸಹಿಸ್ಲಾರೆ ಸುಧಾ. ಆ ಶಕ್ತಿ ನನಗಿಲ್ಲ ಸುಧಾ. ನೋಡು, ಇನ್ನು ನನ್ನ ಚಿತ್ರಹಿಂಸೆ ಮಾಡ್ಬೇಡ. ಸತ್ಯ ಏನಾದ್ರೂ ಹೇಳ್ಬಿಡು ಸುಧಾ, ಪ್ಲೀಸ್. ಅಣ್ಣ, ನಿನ್ ವೇದನೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಿಜವಾದ ಸತ್ಯಾಂಶ ಏನು ಅಂತ ನನಗೆ ಹೇಳಾರೆ ಅಣ್ಣ, ನನಗೆ ಹೇಳಾರೆ. ಮಿಸ್ಟರ್ ಕ್ರಾಂತಿ ಕುಮಾರ್, ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ದು ನ್ಯಾಯಾಲಯಕ್ಕೆ ಅಪಮಾನವಾಗುವಂತೆ ನಡೆದುಕೊಂಡದ್ದು ತಪ್ಪು. ಆದರೂ ನಿಮ್ಮ ಹಿಂದಿನ ನಿಷ್ಠೆಯನ್ನು ಸ್ಮರಿಸಿ
ನೀವೊಂದು ಕ್ಷಣ ಉದ್ವೇಗದಿಂದ ನಡೆದುಕೊಂಡ ರೀತಿಯನ್ನು ಕ್ಷಮಿಸಲಾಗಿದೆ. ಆದ್ದರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಳಿ ಕೂಡಲೇ ಕ್ಷಮೆಯನ್ನು ಯಾಚಿಸತಕ್ಕದ್ದು. ಐ ಆಮ್ ಸಾರಿ ಸರ್, ಇಟ್ಸ್ ಆಲ್ ರೈಟ್. ಸುಧಾ, ಅತ್ತಿಗೆ, ನೀನೇನೋ ಬಾಯ್ ತುಂಬಾ ಅತ್ತಿಗೆ ಅಂತ ಕರಿತೀಯ. ನೀನ್ ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಿಮ್ಮ ಅಣ್ಣ ನನ್ನ ಮದುವೆ ಮಾಡ್ಕೊಳಕ್ ಒಪ್ತಾ ಇಲ್ಲ. ನಿಜ ಏನು ಅಂತ ನನ್ನ ಹತ್ರನಾದ್ರೂ ಹೇಳಮ್ಮ, ಹೇಗಾದ್ರೂ ನಿನ್ನ ಉಳಿಸ್ಕೋತೀವಿ. ನಾನು ಉಳ್ಕೋಬೇಕು ಅಂತ ಆಸೆ ಇದ್ರೆ ಯಾವತ್ತೂ ನಿಜ ಹೇಳ್ಬಿಡ್ತಿದ್ದೆ. ನನಗ್ ಬಾಯಿ ಬಿಟ್ರೆ ನನಗ್ ತಾಳಿ ಕಟ್ಟಿದ ಗಂಡಿನಿಗೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಮ್ಮ ಅಣ್ಣನಿಗೂ ಇಬ್ಬರಿಗೂ ಅಪಾಯ ಇದೆ. ಈ ವಿಷಯ ಏನಾದ್ರೂ ನಮ್ಮ ಅಣ್ಣನ ತಿಳಿದು ಬಿಟ್ರೆ ನಮ್ಮ ಅಣ್ಣನ ಹೃದಯ ಹೊಡೆದೋಗುತ್ತೆ. ಅತ್ತಿಗೆ ಹೊಡೆದೋಗುತ್ತೆ. ಈಗ ನಾನು ಅನುಭವಿಸ್ತಾರೆ ಯಾತ್ರೆಗಿಂತ ಇನ್ಯಾವ ಯಾತ್ರೆ ಇದೆ ನೋಡು. ನೀನು ಬಾಯಿ ಬಿಟ್ಟರೆ ತಾನೇ ನಾನು ಏನಾದ್ರೂ ಮಾಡೋದಕ್ಕೆ. ಅಣ್ಣ, ನಾನ್ ಬಾಯಿ ಬಿಟ್ಟು ಹೇಳಿಲ್ಲ ಅಂತ ನೀ ಕೋಪ ಆಗಿರ್ಬೋದು. ಈಗ ನಾನ್ ಬಾಯಿ ಬಿಟ್ಟು ನನ್ನ ಆಸೆ ಏನು ಅಂತ ಹೇಳ್ತೀನಿ. ತೀರಿಸ್ತೀಯ ಅಣ್ಣ? ಏನಂತೆ? ತೀರಿಸ್ತೀಯ ಅಣ್ಣ? ಸುಧಾ, ಆಗ್ಲೇ ನನ್ನ ಮೇಲೆ ಅನುಮಾನ ಬಂದ್ಬಿಡ್ತಾ ನಿನಗೆ. ನೋಡು, ನಿನ್ಗೇನ್ ತಾನೇ ಮಾಡಿಲ್ಲ. ಅಪ್ಪ ಅಮ್ಮ ಸತ್ತಾಗಿಂದ ನನ್ನ ಜೀವನ ಒತ್ತೆ ಇಟ್ಟು ನಿನ್ನ ಬೆಳೆಸಿದ್ದೀನಲ್ಲಮ್ಮ. ನೀನ್ ಸುಖವಾಗಿರ್ಲಿ ಅಂತ ನೀನ್ ಮೆಚ್ಚಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದೆ. ಏನಂತೆ? ನನ್ನ ಆಸೆ ತೀರ್ಸ್ತೀಯ ಅಂದಿಲ್ಲಮ್ಮ. ಕೇಳಿಸುದ ಕೇಳಿಸುದ, ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ಹೇಳಣ್ಣ. ಕೇಳಿಸುದ, ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನು ಶಾಂತಿನ ತಕ್ಷಣ ಮದುವೆ ಮಾಡ್ಕೋಬೇಕು. ಅಣ್ಣ, ನೀನ್ ನನ್ ಮೇಲೆ ಆಣೆ ಇಟ್ಟಿದ್ಯಾ? ಅದ್ರಂತೆ ನಡ್ಕೋಬೇಕು. ನೀನು ಈ ಸ್ಥಿತಿಲಿ ಇರ್ಬೇಕಾದ್ರೆ ನಮ್ಮ ಮದ್ವೆನಾ? ಅಣ್ಣ, ನಾನ್ ನೇಣಗೊಬ್ಬನೇ ಹಾಕಿದ್ದೀನೋ ಇಲ್ಲ ಸಾಯೋವರೆಗೂ ಈ ಜೈಲಲ್ಲಿ ಕೊಳಿತಾ ಇರ್ತೀನೋ ನನಗ್ ಗೊತ್ತಿಲ್ಲ. ನನ್ನ ಭವಿಷ್ಯ ನಿರ್ಧಾರ ಆಗೋದ್ರೊಳಗಾಗಿ ನೀವಿದ್ರು ನಗ್ನಗ್ತಾ ಇರ್ಬೇಕು. ಇದಕ್ಕಿಂತ ಆಸೆ ಬೇರೇನೂ ಇಲ್ಲಣ್ಣ. ನನ್ನ ಆಸೆ ನೆರವೇರಿಸ್ತೀಯ ಅಣ್ಣ? ಖಂಡಿತ ನೆರವೇರಿಸ್ತೀನಮ್ಮ. ನಿನ್ ಕಣ್ಣೆದ್ರಿಗೆನೆ ತಾಳಿ ಕಟ್ತೀನಿ. ಚೆನ್ನಾಗಿ ಹೇಳಿದೆ. ಕ್ರಾಂತಿಕುಮಾರ್ಗೆ ಮದುವೆ, ಅದಕ್ಕೆ ಅವಳ ತಂಗಿಗೆ ಮದುವೆ ಆಮಂತ್ರಣ. ಪ್ರಸಾದ್, ಆ ಮದುವೆ ಮಂತ್ರದ ಜೊತೆಗೆ ಅವಳ ಬದುಕಿಗೆ ಮಂಗಳ ಆಡೋ ರೀತಿನ ನಾನು ಹೇಳ್ತೀನಿ ಕೇಳು. ನಮ್ಮ ಧಾರವಾಡ ದಂಟೆಯ ಮತ್ತು ಇನ್ನೂ ನಮ್ಮವರು ಆ ಮದುವೆ ಮನೆಯಲ್ಲಿ ಆ ಓಲುಗದವ್ರ ಜೊತೆ ಸೇರ್ಕೋತಾರೆ. ಆಗ ಅವಳು ಅಕ್ಷತೆ ಹಾಕುವ ಟೈಮಿಗೆ ಸರಿಯಾಗಿ ನಮ್ಮ ಧಾರವಾಡ ದಂಟೆಯ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಗುಂಡಿನ ಶಬ್ದ, ಓಲುಗದ ಶಬ್ದ ಯಾರಿಗೂ ಪತ್ತೆನೂ ಆಗೋದಿಲ್ಲ, ಸಿಕ್ಕಾಕೊಳ್ಳೋದು ಇಲ್ಲ. ನಮಗೆ ನಾಳೆ ಆಗೋ ಸಂತೋಷನ ಇವತ್ತು ರಾತ್ರಿನೇ ಅನುಭವಿಸೋಣ. ಏನ್ ಹೇಳ್ತೀಯ ಧಾರವಾಡ ಗಂಟೆಯ? ನೀ ಹೇಳಿದ್ಮೇಲೆ ಮುಗಿತು. ಸಾಹೇಬ್ರು ಅರೇಂಜ್ ಮಾಡಿಬಿಡ್ತಾರೆ. ಅವನ ತಂಗಿ ಬರೋವರೆಗೂ ತಾಳಿ ಕಟ್ಟಲ್ಲಪ್ಪ, ಇನ್ನೇನ್ ಬಂದ್ಬಿಡ್ತಾಳೆ. ನೀನು ಬರೋವರೆಗೂ ತಾಳಿ ಕಟ್ಟಲ್ಲ ಅಂತಿದ್ದಾನೆ ನಿಮ್ಮ ಅಣ್ಣ. ಮಂಗಳಧಾರಣ ಆಗ್ಲಿ ಆಗ್ಲಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಪದ್ಮಾನಿ ಶುಭಹೇ ಚೌಟ್ರಿ ಯಾರು ನೋಡಿಬಿಡಿ. ಕಾನ್ಸ್ಟೇಬಲ್, ಟೇಕ್ ಇಟ್ ಆಫ್.
ಹುಟ್ಟಾಳ್ರ ಹುಲಿ ಹೊಡೆದು ಬಂದ್ರು ಅಂತ ಅಂದ್ರೆ ಇಲಿ ಹೊಡೆದು ಬಂದಿದ್ದೀರಾ? ಸರ್ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಬರ್ತಾ ಇದ್ದಾರೆ ಸರ್. ಸಿಂಹದ ಬೋನಿಗೆ ಜಿಂಕೆ ತಾನಾಗೆ ಬರ್ತಾ ಇದೆ. ತೋಳುಗಳನ್ನ ಬೇಟೆ ಆಡೋದಕ್ಕೆ ಸಿಂಹ ಬಂದಿದೆ ಕಣೋ. ನೀನ್ ಸಿಂಹ ಆದ್ರೆ ನಾನು ಶರ್ಬ ಕಣೋ. ನೀನ್ ನನ್ನ ಭೇಟಿ ಆಡ್ತೀಯೋ ಅಥವಾ ನಾನ್ ನಿನ್ನ ಭೇಟಿ ಆಡ್ತೀನೋ ನೋಡ್ತಾ ಇರು. ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಪುರಾಣದಲ್ಲಿದೆಯಲ್ಲ ಸಾಮ ದಾನ ಭೇದ, ಅವನ್ನೆಲ್ಲ ಉಪಯೋಗಿಸ್ದೆ. ನೀನ್ ಬಗ್ಲಿಲ್ಲ. ಕೊನೆದಿದೆಯಲ್ಲ ದಂಡ, ಅದನ್ನ ಉಪಯೋಗಿಸಿರ್ಲಿಲ್ಲ. ಅದೇ ಇದು ದಂಡೋಪಾಯ. ಅದೇ ಪುರಾಣದಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ. ಅದು ನಂಬಿರೋ ನಾನು ಈ ಯುದ್ಧದಲ್ಲಿ ಗೆದ್ದೆ ಗೆಲ್ತೀನಿ. ಸಂಸ್ಕೃತ ನನಗೆ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತಿದೆ. ಏನು ದಂಡಂ ದಶಗುಣಂ ನಮ್ಮ ನಾಯಿಗೆ ಮಾಂಸ ಬಿಸಿ ರಕ್ತ ಆದ್ರೂ ಪೊಲೀಸ್ ಚಿತ್ರಗುಪ್ತನ ಟ್ರಂಕಲ್ ಮಾಡ್ಲಾ? ಯಮಧರ್ಮರಾಯನಿಂದ ಟೆಲಿಗ್ರಾಮ್ ಬಂದಿದೆ. ನನಗಲ್ಲ, ನಿನಗೆ. ಧಾರವಾಡ ಅಯ್ಯ ಕೋಳಿ ಮಸಾಲೆ ಅರ್ಧ ಬಿಡಯ್ಯ. ದಂಡಂ ದಶಗುಣಂ ಭವೇತ್ ಅಲ್ಲ? ಇನ್ಸ್ಪೆಕ್ಟರ್, ಇವತ್ತೇನೋ ಕ್ರಾಂತಿ ಸಹಾಯದಿಂದ ಬೇಡಿ ಹಾಕ್ತಿದ್ದೀರಾ? ಇದು ಶಾಶ್ವತ ಅಲ್ಲ. ಮಾತೃ ಪ್ರೇಮ ನಮ್ಮ ಅಣ್ಣ ಇದ್ದಾನೆ, ಬಿಡಿಸ್ಕೊಂಡು ಬರ್ತೀನಿ. ನಮಸ್ಕಾರ. ಮಾಡಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಸೀಸ್ ದ ಪ್ರೆಸ್, ಅರೆಸ್ಟ್ ಎವ್ರಿಬಡಿ. ನಿಮ್ಮ ಅಣ್ಣವರು ಮಾಜಿ ಆಗಿದ್ದೇ ಆಗಿದ್ದು ಹೊಡಿತ್ ನೋಡಿ ನಮ್ಮೆಲ್ಲಾ ವ್ಯವಹಾರಕ್ಕೂ ಲಕ್ವ. ಧಾರವಾಡದಂಟಯ್ಯ. ಇಲ್ಲಿ ಕೋಳಿ ಮಸಾಲೆ ಅರಿದಕ್ಕೆ ಯಾರು ಇಲ್ವಲ್ಲಯ್ಯ. ಮೈಸೂರು ಬದನೆಕಾಯಿ, ಊಟಿ ಟೊಮೆಟೊ, ಸ್ವಾಭಿಮಾನ ಸೋರೆಕಾಯಿ, ಸ್ವಾಭಿಮಾನ ಸೋರೆಕಾಯಿ. ಇದೇನು ಸೋರೆಕಾಯಿ ಮಾರೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದೀಯಾ? ನೀನಾ? ಎಲ್ಲ ನಿನ್ ಪ್ರಸಾದ ತಾಯಿ. ನಾನಾರು ಬದನೆಕಾಯಿ ಸೋರೆಕಾಯಿ ಮಾಡ್ತಾ ಇದ್ದೀನಿ. ನಿನ್ನಿಂದ ಹಾಳಾದವರೆಲ್ಲ ಹಣ್ಣಮ್ಮ ಗುಡಿ ಮುಂದೆ ಈಡ್ಗಾಯಿ ಬಾಚ್ತಾ ಇದ್ದಾರೆ, ನೋಡೋಗು. ಅದಿರ್ಲಿ, ಹಾಗೆ ಸೋರೆಕಾಯಿ. ಅದೇನು ಸೋರೆಕಾಯಿ ಕೇಳ್ತಿದ್ಯಲ್ಲ? ನಮ್ಮ ಯಜಮಾನ್ರಿಗೆ ಸೋರೆಕಾಯಿ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಯಜಮಾನರು ಸ್ವಾಭಿಮಾನ ಚಿತ್ರ ನೋಡವ್ರೆ? ನಾವಿಬ್ರು ನೋಡಿದ್ವು. ಇಬ್ರು ನೋಡ್ರ? ಹಂಗ ಚಿಕ್ಕ ಸೈಜು, ದೊಡ್ಡ ಸೈಜ್ ಕೊಡ್ತೀನಿ ಇರು. ಮದುವೆ ಬೇರೆ ಆಗಿ ಲೈಸೆನ್ಸ್ ಬೇರೆ ಕಟ್ಟಿದ್ಯಾ? ಅದೇನ್ ಟೆಂಪ್ಟಾ? ಪರ್ಮನೆಂಟ್. ನೋಡಲಿ, ಅವರೇ ನಮ್ಮ ಯಜಮಾನ್ರು. ಏನದು ನನ್ನ ಹೆಂಡತಿ ಹತ್ರ ನಿಂದು ಕಿರಿಕಿರ? ನೀನ ನನಗ್ ಗೊತ್ತು ಕಣಯ್ಯ. ಅವತ್ತ ನಿಡಿಯಕ್ ಬಂದಾಗಲೇ ಗೊತ್ತು ಮುಂದೆ ನೀನ್ ಗಾಡಿ ತಳ್ತೀಯ ಅಂತ. ಬೈದಿ ಬೈ, ಇವಳು ನನ್ನ ವೈಫು, ಸಡನ್ ಲವ್ ಮ್ಯಾರೇಜು. ಇವ್ ನನ್ನ ಹಳೆ ಗಿರಾಕಿ. ತಗೋ ಇನ್ನೊಂದೆರಡು ತಗೋ. ನಮ್ಮವನೇ
ಹೋಗಿ ಚೆನ್ನಾಗಿ ಅಡಿಗೆ ಮಾಡು, ನಾನೇನು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ನಾನು ಇಲ್ಲೋನೆ ಅವ್ರು ನೋಡ ಕೊಡ್ತೀನಿ ಸರಿ. ನೀನೆಲ್ಲ ಕೊಡ್ತೀಯ 420? ವಿಷ್ಣು 10 ಅವತಾರ ಎತ್ತಿದ್ರೆ ನೀನ್ 20 ಅವತಾರ ಎತ್ತಿದೆಯಲ್ಲ. ಅಲ್ಲಯ್ಯ, ಹೋಗಿ ಹೋಗಿ ಆ ತಗಡನ್ನ ತಗಲಾಕೊಂಡಿದೆಯಲ್ಲ. ವಾಟ್ ಯು ಮೀನ್? ನಿನಗದು ತಗಡು, ನನಗದು ಗೋಲ್ಡ್. ಇನ್ನಂಗ್ ಗಾಳಿನ ತರ್ತೀನಿ. ಈ ಕಲರ್ ನೋಡಿಮ್ಮ, ಇದು ನೋಡಿಮ್ಮ. ಇಟ್ಕೊಡಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದೆರಡು ಪ್ಯಾಕ್ ಮಾಡಿ. ಸರಿ ಶಾಂತಿ, ಯಾಕೆ ಎಷ್ಟಂತೀರ? ಇದೆಲ್ಲ ನಿಮ್ ತಂಗಿಗೆ. ಸುಧಾಗ ಯಾಕೆ? ನೀವ್ ಗಂಡ್ಸು, ನಿಮ್ಗೇನ್ರಿ ಗೊತ್ತಾಗುತ್ತೆ? ಈಗ ಅವಳಿಗೆ 7ನೇ ತಿಂಗಳು. ಅವಳಿಗೂ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಇದೆಲ್ಲ. ನನ್ನ ತಮ್ಮನ್ನ, ನಿನ್ನ ಹೆಂಡತಿನ ಜೈಲು ಕಳಿಸ್ಬಿಟ್ಟು ನೀನಿಲ್ಲಿ ಚಕ್ಕಂಡ ಆಟ ಇದೆಯಾ? ಬೇಡ, ನನ್ನನ್ನು ಕೊಲ್ಬೇಡ. ನಿನಗೆ ಬದುಕಬೇಕು ಅನ್ನೋ ಆಸೆ ಇದ್ರೆ ನೀನು ಬಾಮೈದ ಇದ್ದಾನಲ್ಲ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್, ಅವನ್ನ ನಮ್ಮ ಕೇಸ್ ವಾಪಸ್ ತಗೊಳ್ಬೇಕು. ಅವ್ನು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಸರ್. ಅವ್ನು ಸ್ಟ್ರಿಕ್ಟ್ ಆದ್ರೆ ಏನಂತೆ? ಅವ್ನು ತಂಗಿದಾಳಲ್ಲ, ಅಂದ್ರೆ ನೀನು ಹೆಂಡತಿ, ಅವಳ ಹತ್ರ ಈ ಕೆಲಸ ಮಾಡಿಸು. ಏನ್ ಕೆಲಸ ಸರ್? ದಾಸ್ಗೂ ಅವಳಿಗೂ ಅಕ್ರಮ ಸಂಬಂಧ ಇತ್ತು ಅಂತ ಸುಧಾ ಅವಳು ಬಾಯಿಂದಾನೆ ಹೇಳಬೇಕು. ಸುಧಾ ತನ್ನ ಪ್ರಾಣ ಬೇಕಾದ್ರೆ ಕೊಡ್ತಾಳೆ, ಈ ಕೆಲ್ಸಕ್ಕೆ ಮಾತ್ರ ಒಪ್ಕೊಳ್ಳಲ್ಲ. ಅವಳ ಪ್ರಾಣ ಯಾರಿಗೆ ಬೇಕಾಗಿದೆ? ಅವಳ ಪ್ರಾಣನ ಯಾವಾಗ ಬೇಕಾದ್ರೂ ತಗೋಬಹುದು. ಸುಧಾ ತಾಯಿ ಆಗೋಳು. ತಾಯಿ ಪ್ರೀತಿ ಮಮತೆನ ಈ ಟೈಮ್ನಲ್ಲಿ ಮಿಸ್ಯೂಸ್ ಮಾಡ್ಕೊ. ಒಂದೇ ಏಟ್ಗೆ 2 ಹೆಣ್ಗಳು ಬೀಳ್ತವೆ. ತಂಗಿ ಮಾತು ಕೇಳಿ ಅಣ್ಣನ ಹೃದಯ ಒಡೆದು ಹೋಗುತ್ತೆ. ಅಣ್ಣನ ಹೃದಯ ಒಡೆದ್ಮೇಲೆ ತಂಗಿ ಬದುಕೋಲ್ಲ. ಅವರಿಬ್ರು ಹೋದ್ಮೇಲೆ ಉಳಿದವ್ರು ನಾವೇ. ಜಾಲಿ ಆಗಿರ್ಬಹುದು. ಅರ್ಥವಾಯ್ತು ಸರ್. ಬೈ ಬೈ, ನೀನ್ ಹೆಂಡತಿ ಜೈಲಲ್ಲಿಲ್ಲ. ಕ್ರಾಂತಿಕುಮಾರ್ ಅವಳನ್ನ ಡೆಲಿವರಿಗೋಸ್ಕರ ಸ್ಪೆಷಲ್ ವಾರ್ಡ್ ಸೇರ್ತೇನೆ. ಅವಳನ್ನ ಅಲ್ಲಿ ಮೀಟ್ ಮಾಡು. ಸರ್ ನೀವು? ನಾನ್ ಸುಧಾ ಗಂಡ. ಸರಿ ತಾವು. ಸುಧಾ ಹೇಗಿದೆಯಾ? ಸತ್ಯ ಅನ್ನೋ ಬೆಂಕಿನ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಂದು ಹೋಗ್ತಿರೋ ಈ ಅಭಾಗಿಳ ಹತ್ರ ಏನಿದೆ ಅಂತ ಬಂದಿದ್ದೀರಿ? ನನ್ನ ಮಗು ಏನಂದ್ರೆ? ನಮ್ಮ ಮಗು? ನನ್ನ ಮಗು. ಈ ಮಗುಗೋಸ್ಕರನೇ ನೀವು ಕೊಲೆಗಾರ ಅನ್ನೋದನ್ನ ನಾನು ಮುಚ್ಚಿಟ್ಟಿದ್ದು. ಜೈಲ್ನಲ್ಲಿರೋ ನೀನು ಈ ಮಗುನ ಹಾಕ್ತೀಯಾ? ಒಬ್ಬ ಕೊಲೆಗಾರನ ಸಮಾಜದ್ರೋಹಿ ನೆರಳೇ ಬೀಳದ ಹಾಗೆ ನಾನ್ ಸಾಕ್ತೀನಿ. ಎಲ್ಲಿ? ಅನಾಥಾಶ್ರಮದಲ್ಲ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಅಳಿಯನ್ಗೆ ಅನಾಥಾಶ್ರಮದಲ್ಲಿ ಬೆಳೆಯೋ ಕರ್ಮ ಇಲ್ಲ ರೀ. ಓ, ಅವನ ಮನೇಲಿ ಬೆಳೀಲಿ ಅಂತ ನಿನ್ನ ಆಸೆನಾ? ಆಸೆ ಮಾತ್ರ ಅಲ್ಲ, ತೀರ್ಮಾನನೂ ಅದೇ. ಈ ಮಗುಗ್ ಜನ್ಮ ಕೊಡೋ ತಾಯಿ ನಾನು. ತಾಯಿ ನೀನಾಗಿರ್ಬೋದು, ಆದ್ರೆ ತಂದೆ ನಾನು. ನನ್ನ ಮಗುನ ಬೇರೆಯವ್ರ ಮನೇಲಿ ಬೆಳೆಯೋಕೆ ನಾನು ಖಂಡಿತ ಬಿಡೋದಿಲ್ಲ. ಸುಧಾ, ಕಾನೂನು ಏನು ಹೇಳುತ್ತೆ ಗೊತ್ತಾ? ಮಗು ತಂದೆ ಹತ್ರನೇ ಬೆಳಿಬೇಕು ಅಂತ. ಕಾನೂನು ಎದುರು ಹಾಕೊಂಡು ನೀನ್ ಏನ್ ತಾನೇ ಸಾಧಿಸಕ್ಕಾಗತ್ತೆ? ನಾನ್ ನಿಮ್ಗೇನು ಅನ್ಯಾಯ ಮಾಡಿದೆ ಅಂತ ನನ್ಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ದೀರಿ. ನೀವು ಕೊಲೆಗಾರ ಅಂತ ತಿಳಿದ್ಮೇಲೂ ನಾನು ಇಷ್ಟು ದಿವಸ ನಿಮ್ ಜೊತೆ ಸಂಸಾರ ಮಾಡಿದೆ. ನೀವು ನನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಾಗ ನಾನೇ ಕೊಲೆಗಾರನಾದೆ. ಇಷ್ಟೆಲ್ಲ ಸತ್ಯದ ಹೊಟ್ಟೆಯಲ್ಲಿ ಇಟ್ಕೊಂಡು ನಡ್ಕ ನಾನು ನೋಡ್ತಿದ್ದೀನಿ. ಇದು ಸಾಲ್ದ? ಇನ್ನು ನಾನೇನ್ ಮಾಡ್ಬೇಕು ಅಂತಿದ್ದೀನಿ? ಏನು ಮಾಡ್ಬೇಕಾಗಿಲ್ಲ. ನಿನ್ನ ಮಗು ನಿನ್ನಿಷ್ಟದಂತೆ ನಿಮ್ಮ ಅಣ್ಣನ ಮನೇಲಿ ಬೆಳಿಬೇಕು ಅಂತಂದ್ರೆ ಒಂದು ಚಿಕ್ಕ ಸುಳ್ಳು ಹೇಳ್ಬೇಕು. ಸಬ್ ಇನ್ಸ್ಪೆಕ್ಟರ್ ಜಯಂತ್ ಕೊಲೆ ಆಗಿದ್ದನ್ನ ನೀನ್ ನೋಡೇ ಇಲ್ಲ. ದಾಸ್ ನಿನ್ನ ಕೊಲ್ಲೋದಕ್ಕೆ ನಮ್ಮ ಮನೆಗೆ ಬರ್ಲೇ ಇಲ್ಲ. ಮತ್ತೆ ಗಂಡನ ಮೇಲೆ ಕೈ ಮಾಡ್ತಾಳ? ಪತಿಯನ್ನು ಪದಕ್ಕೆ ಅವಮಾನ ಮಾಡ್ಬಿಟ್ಟಿಯಲ್ಲ ನೀನು. ಯಾವ
ಬಾಯಿಂದ ಅಗ್ನಿ ಸಾಕ್ಷಿಯಾಗಿ ನಾತಿ ಚರಾಮಿ ಅಂತ ಪ್ರಮಾಣ ಮಾಡಿದೆಯೋ, ಯಾವ ಬಾಯಿಂದ ಸೂರ್ಯಚಂದ್ರ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನನ್ನ ಸಹಧರ್ಮಿಣಿಯನ್ನು ಸ್ವೀಕರಿಸಿದ್ಯೋ, ಅದೇ ಬಾಯಿಂದ ನಾಚಿಕೆ ಇಲ್ದಿ ಪರಪುರುಷ ನೋಡ್ನ ಹೊರಟೋಗು. ನನ್ನ ಕಣ್ಮುಂದೆ ನಿಂತ್ಕೋಬೇಡ. ನನ್ನ ತಂಗಿ ಗಂಡ ಕೊಲೆಗಾರ ಅಂತ ಗೊತ್ತಾದ್ರೆ ಎಲ್ಲಿ ನಮ್ಮ ಅಣ್ಣನ ಹೃದಯ ಹೊಡೆದೋಗುತ್ತೋ ಅಂತ ಎಷ್ಟು ದಿವಸ ನಾನು ಬಾಯಿ ಮುಚ್ಕೊಂಡಿದ್ದೆ. ನೀನು ಏನಾದ್ರೂ ಪರವಾಗಿಲ್ಲ, ನೀನು ಕೊಲೆಗಾರ ಅಂತ ಈ ಪ್ರಪಂಚಕ್ಕೆ ಹೇಳ್ತೀನಿ. ನನ್ನನ್ನು ಗಲ್ಲಿಗೇರಿಸಿ ನೀನ್ ತಪ್ಪಿಸ್ಕೋಬಹುದು. ಆಮೇಲೆ ಗಂಡನಕ್ಕೊಂದು ಗರ್ತಿ ಸಣ್ಣ ಮಗುವಿಗೆ ಸಾಯಿಸೋದು ಕಿರಾತಕಿ ಅಂತ ಪಶ್ಚಾತ್ತಾಪದಿಂದ ಬಾಳ್ಬೇಕಾಗುತ್ತೆ. ನೋಡು, ನಾನು ಹೇಳ್ದಾಗ ಕೇಳಿದ್ರೆ ನಿಲ್ಲಿಸಿದಂತೆ ನಿನ್ನ ಮಗುನ ನಿನ್ನ ಅಣ್ಣನ ಮನೇಲಿ ಬೆಳೆಸೋಕೆ ಒಪ್ಕೋತೀನಿ. ಇಲ್ಲ ಅಂತಂದ್ರೆ ಆಮೇಲೆ ಗಂಡನ್ಕೊಂದು ಗರ್ತಿ ಮಗನ್ನೇ ಬಲಿ ಕೊಟ್ಟು ಕಿರಾತಕ್ಕಿಂತ ಪಶ್ಚಾತ್ತಾಪದಿಂದ ಬಾಳಬೇಕಾಗತ್ತೆ. ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಹೆಸರು ಹಾಗೆ ನಿನ್ನ ಮಗುನ ನಿನ್ನ ಅಣ್ಣನ ಹತ್ರನೇ ಬೆಳೆಸೋಕೆ ಒಪ್ಕೋತೀನಿ. ಇಲ್ಲಾಂದ್ರೆ ಆ ಮಗು ಹುಟ್ಟಿ ಕಣ್ಣು ಬಿಡೋಕ್ ಮುಂಚೆನೆ ಮಗುನ ಮಣ್ಣು ಪಾಲು ಮಾಡ್ಬಿಡ್ತೀನಿ. ಇಲ್ಲ, ನನ್ನ ಕಂದು ನಾ ಕಿರಾತಕಂತ ಕೊಡಲ್ಲ. ಇಲ್ಲಿಂದ ನಾನು ಹೇಗಾದ್ರೂ ತಪ್ಪಿಸ್ಕೊತೀನಿ. ಮೇಡಮ್, ಏನಮ್ಮ? ನಾನು ಬಾತ್ರೂಮ್ಗೆ ಹೋಗ್ಬೇಕು. ಸಿಸ್ಟರ್, ಡೆಲಿವರಿ ಯಾವಾಗ ಆಗ್ಬೋದು ಸಿಸ್ಟರ್? ಇವತ್ತ ನಾಳೆನೂ ಆಗಬಹುದು. ಜಾಗಕ್ಕೆ ಬಂದು ಸೇರಿದ್ದಾರೆ. ಸೂರ್ಯ ಹುಟ್ಟೋದ್ರೊಳಗೆ ನಿನ್ನ ಹೆಂಡತಿ ಹೊಟ್ಟೆಯಲ್ಲಿರೋ ನಿನ್ನ ಮಗು ಮೃಗಾಲಯದಲ್ಲಿರೋ ಮೃಗಗಳಿಗೆ ಆಹಾರ ಆಗ್ಬೇಕು. ನಿನ್ನ ಸಹಾಯಕ್ಕೆ ನಾನು ಕಳ್ಸ್ಕೊಡ್ತೀನಿ. ಓಕೆ?
ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಹೌದು ಬಾಸ್. ಮಗುಗೋಸ್ಕರ ನಿನ್ನ ಗಂಡನ್ನೇ ದೂರ ಮಾಡ್ತೀಯಾ? ನನಗಿಂತ ನೀನ್ ಅಣ್ಣನೇ ಹೆಚ್ಚಾದ್ನಾ? ಕಣ್ಣೆದುರಿಗೇನೆ ಮಗುನ ಆ ಸಿಂಹದ ಬಾಯಿ ಹಾಕ್ತೀನಿ.
ಅಣ್ಣವ್ರು ಯಾರು? ಸುಧಾ ಸುಧಾ ಮಗನಿಂದು ದೊಡ್ಡ ನಂಗೆ ಮಾಡೋದು ಎಷ್ಟು ದಿವಸ ನಿಜ ಏನಂತ ಕೇಳ್ತಿದ್ಯಲ್ಲ ಅದುವರೆಗೂ ಪ್ರಾಣ ಹೋಗಲ್ಲ ದೇವೇಂದ್ರ ಕೊಂದಿದ್ದು ನೋಡ್ಬಿಟ್ಟೆ ಅಂತ ನಮ್ಮನ್ನ ಕೊಲೆ ಮಾಡಕ್ಕೆ ನನ್ನ ಮನೆಗೆ ಬರ್ತಿದ್ದು ನಿನ್ನ ಮಾಂಗಲ್ಯನ ಕಾಪಾಡೋಕ್ಕೋಸ್ಕರ ಎಷ್ಟು ದೊಡ್ಡ ರಹಸ್ಯನ ಬಚ್ಚಿತ್ತು. ಇದು ಎಷ್ಟು ಅನುಭವಿಸ್ಬಿಟ್ಟಿತ್ತು. ಬರ್ತಿಡು ಬೆಳೆಸಿದ ಈ ತಂಗಿಗೆ ಅಂತಿಮ ಸಿಂಗಾರ ಮಾಡುವೆ, ಕಣ್ಣೀರ ಸುರಿಸಿ ಹೂವನ್ನು ನುಡಿಸಿ ಚಿರ ಶಾಂತಿ ಹಾರೈಸುವೆ. ನಾ ಸಾಕಿ ಬೆಳೆಸಿದ ಈ ತಂಗಿಗೆ ಅಂತಿಮ ಸಿಂಗಾರ ಮಾಡುವೆ, ಅಂತಿಮ ಸಿಂಗಾರ ಮಾಡುವೆ.